ನಮಸ್ಕಾರ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಕಳೆದ ಕಾಲ ಮತ್ತೆ ಬರಲ್ಲ. ಕಾಲಾಯ ತಸ್ಮೈ ನಮಃ. ಹೀಗೆ ಕಾಲದ ಬಗ್ಗೆ ಹಲವು ವ್ಯಾಖ್ಯಾನಗಳು. ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲ ಹೀಗಿರ್ಲಿಲ್ಲಪ್ಪ ಅನ್ನೋ ನಮ್ಮ ಹಿರಿಯರು, ನಾವು ಕೂಡ. ಹಾಗಾದ್ರೆ ಆ ಕಾಲ ಯಾವುದು? ಹೋಗೋಣವಾ 50 ವರ್ಷಗಳ ಹಿಂದೆ. ಇಡೀ ತಿಂಗಳ ದಿನಸಿ 20 ರೂಪಾಯಿ, ಸಿನಿಮಾ ಟಿಕೆಟು ಕೇವಲ 1 ರೂಪಾಯಿ, ಡಾಕ್ಟರ್ ಫೀಸು ಕೇವಲ 2 ರೂಪಾಯಿ. ಏನು? ಎಲ್ಲಿ? ಅದೇ ನಮ್ ವಡ್ರಳ್ಳಿನಲ್ಲಿ. ಅಲ್ಲೋ ಏಕೋಪಾಧ್ಯಾಯ ಮಾಸ್ತರು ಭೀಮರಾಯರು, ಅವ್ರ ಪತ್ನಿ ಕಾವೇರಮ್ಮ, ತಮ್ಮನ ಪಕ್ಷಪಾತಿ, ಇನ್ನೋ ಭಾವ ಮೈದ್ನ ವೈದ್ಯ ಮಹಾಶಯ ಡಾಕ್ಟರ್ ಶ್ರೀನಿವಾಸರಾಯ. ಓ, ಮಾಸ್ತರು ಪಕ್ಕದಲ್ಲಿ ಕೆಲಸ ಮುಗಿಸಿ ಮನೆಗೆ ಬೆಳಗಿನ ಜಾವ ಬರ್ತವ್ರೆ. ನೋಡೋಣ ಏನಾಗುತ್ತೆ ಈಗ ಅಂತ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಸಾಕಾಯ್ತು. ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ. ಕೈಲಾಸ ಫಾರ್ಮಸಿ ವೈದ್ಯಕೀಯ ಬೆಂಕಿ ಹಾಕ. ಅಲ್ಲ, ನಾನು 2 ದಿನ ಊರಿಲ್ಲ ಅಂತ ಹೇಳಿ ಮನೆನೇ ಆಸ್ಪತ್ರೆ ಮಾಡ್ಬಿಟ್ಟಿದಾನ. ಕೈಲಾಸ ಫಾರ್ಮಸಿ ಹೆಸರು ಸಮಂಜಸವಾಗಿದೆ. ಇವನು ಕೊಟ್ಟು ಔಷಧಿ ಕುಡಿದ್ರೆ ರೋಗಿಗೆ ಕೈಲಾಸವೇ ಗತಿ. ಏನ್ ಮಾಡೋದು ಈ ಮುಟ್ಟ ನನಗೆ? ನನ್ಗಂತೂ ತೋಚ್ತಾ ಇತ್ತಪ್ಪ. ಏನು ಅಂದ್ರೆ ಹೋದ್ ಕೆಲ್ಸ ಆಯ್ತಾ? ಇಲ್ಲಿ ಯಾಕೆ ಹಿಂಗ್ ಕೂತಿದ್ದೀರಿ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು? ಇವತ್ತೇನೋ ಶಾಲೆಗೆ ರಜೆ ನಿಮಗೆ? ಏನಾಯ್ತು ಅಂತ ಹೀಗ್ ಕೂತಿದ್ದೀರಿ? ಏನಾಯ್ತೆ ನೋಡೆ, ಇದೇನ್ ಮನೆಯೋ ಆಸ್ಪತ್ರೆಯೋ? ನಿನ್ ತಮ್ಮನ ಕಾಲದಿಂದ ನಾವು ಬದುಕೋ ಹಾಗೆ ಇಲ್ಲ. ಅವನ್ ವೈದ್ಯಕೀಯದಿಂದ ನಾನು ಹಳ್ಳಿಲಿ ತಲೆ ಎತ್ಕೊಂಡು ತಿರುಗಾಡೋದೇ ಕಷ್ಟವಾಗಿದೆ. ಏನೋ ಈ ಹಳ್ಳಿ ತುಂಬಾ ಬರೀ ದಡ್ರೆ ಇರೋದ್ರಿಂದ ಅವನ್ ಗತಿ ಉಳಿದಿದೆ. ಇಲ್ದೆ ಹೋಗಿದ್ರೆ ಅವನ್ ಸೊಂಟ ಮುರಿದು ಆಸ್ಪತ್ರೆಗೆ ಸೇರಿಸ್ತಾ ಇದ್ರು ಅಷ್ಟೇ. ಸಾಕ್ ಸುಮ್ನಿರಿ ಅಂದ್ರೆ. ನಿಮ್ಗೇನ್ ಗೊತ್ತು ಅವನ್ ಕೈಗುಣ? ಅವನ್ನ ಕಂಡ್ರಂತ ಜನ ಪ್ರಾಣನೇ ಬಿಡ್ತಾರೆ. ಸುಮ್ನೆ ಯಾಕೆ ಹೀಯಾಳಿಸ್ತಿರೋ ಏನೋ. ಆಹಾ, ಸತ್ಯವಾದ ಮಾತೇ ಹೇಳ್ದೆ. ಆದ್ರೆ ಸ್ವಲ್ಪ ತಪ್ಪಿದೆ ಅಷ್ಟೇ. ಅವನನ್ನ ಕಂಡ್ರೆ ಜನ ಪ್ರಾಣ ಬಿಡೋಲ್ಲ. ಆದ್ರೆ ಅವ್ನು ಕೊಟ್ಟು ಔಷಧಿ ಕುಡಿದ್ರೆ ಮಾತ್ರ ಖಂಡಿತ ಬಿಡ್ತಾರೆ. ಅಲ್ಲ ಕಣೆ, ಮಾತಾಡಿದ್ರೆ ವಹಿಸ್ಕೊಂಡು ಬಂದ್ಬಿಡ್ತೀಯಲ್ಲ. ಅದ್ಯಾವ ವೈದ್ಯಕೀಯ ಕಾಲೇಜ್ನಾಗ ಓದಿದಾಗಿ ನಿಂತಮ್ಮ? ಅಲ್ಲ ಅಂದ್ರೆ ನನಗೆ ನಿಮ್ಗೆ ಏನ್ ಗೊತ್ತು ಅಂದ್ರೆ ವೈದ್ಯಕೀಯ? ಮತ್ತೆ ಹಾಗೆಲ್ಲ ನೋಡ್ದೆ ಹೋದ್ರೆ ಕಾಯಿಲೆ ಗೊತ್ತಾಗೋದಾದ್ರೂ ಹೇಗೆ ಹೇಳಿ? ಅಷ್ಟ್ರ ಮಟ್ಟಿಗೆ ಯಾವ ಡಾಕ್ಟರ್ ತಾನೇ ನೋಡ್ತಾರೆ? ಪಾಪ ಅವನ ಅದೃಷ್ಟ ಒಂದು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸರ್ಜನೆ ಆಗ್ತಾ ಇದ್ದ. ಹೌದು, ದೊಡ್ಡ ಸರ್ಜನೆ ಆಗ್ತಾ ಇದ್ದ. ಸದ್ಯ ಅವನ ಅದೃಷ್ಟ ಚೆನ್ನಾಗಿಲ್ದೆ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ದೆ ಹೋಗಿದ್ರೆ ಅದೆಷ್ಟು ಜನರನ್ನ ಕೈಲಾಸಕ್ಕೆ ಕಳಿಸ್ತಾ ಇದ್ನೋ ದೇವ್ರಿಗೆ ಗೊತ್ತು. ಅಲ್ಲಿ ನೋಡು, ಬಂದ ನಿನ್ ತಮ್ಮ ಪುಣ್ಯಾತ್ಮ. ಹಲೋ ಮಾವಯ್ಯ, ಹೌ ಡು ಯು ಡು? ನೋಡ್ತಾ ಇದ್ದೀರಾ? ಆರೋಗ್ಯ ತಾನೆ? ಮಕ್ಕ ನೋಡು ಯಾಕೋ ಅನಿಮಿಕ್ ತರ ಕಾಣುತ್ತೆ. ತಾಳಿ ಬಾವಯ್ಯ, ಈ ಉದಾಸೀನ ಮಾಡೋದು ಬಹಳ ಅಪಾಯ. ನಾನ್ ಮನೇಲಿದ್ದು ಹೀಗ್ ಮಾಡೋದೆ. ತಾಳಿ. ಬುರುಡೆ ಹೊಡೆದ್ಬಿಟ್ಟು ದಂತೆಗೆ ಬಂದ್ರೆ ಅನಿಮಿಕ್ ಆಗಿದೆಯಂತೆ. ಅಲ್ಲ, ನನ್ನೇನ್ ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡೇನೋ? ಔಷಧಿ ಕೊಡ್ತಾನಂತ. ಔಷಧಿ ಮಾರಾಯ, ಕೈ ಮುಗಿತೀನಿ, ನಿನ್ನ ಔಷಧಿ ಮಾತ್ರ ಬೇಡ. ಅದ್ ಯಾಕೆ ಹಾಗೆ ಮಾಡ್ತೀರಿ ಅಂದ್ರೆ ಸುಮ್ನಿರಿ, ಪರೀಕ್ಷೆ ಮಾಡ್ಲಿ. ಅಷ್ಟು ಅಂತಃಕರಣದಿಂದ ಯಾರು ನೋಡ್ತಾರೆ ಹೇಳಿ? ಸೀನು ನೋಡಪ್ಪ, ಯಾಕೋ 2 ದಿವಸದಿಂದ ಗಂಟು ನೋವು ಅಂತ ಒಂದೇ ಸಮನೆ ಒದ್ದಾಡ್ತಿದ್ದಾರೆ. ಸರಿಯಾಗಿ ಊಟ ಸಹ ಮಾಡ್ತಾ ಇಲ್ಲ. ಹೌದು ಬಾವ, ಕಂಟಿನ್ಯೂ ಆಗಿದ್ಯಾ? ನಾನ್ ಮನೇಲಿದ್ದು ದಂಡವಾಯ್ತು.
ಇಲ್ಲಿ ಕೂತ್ಕೊಳ್ಳಿ, ಗಂಟಿಗೆ ಸ್ವಲ್ಪ ಔಷಧಿ ಹಾಕ್ತೀನಿ. ಮಾರಾಯ, ನಿನ್ನ ಔಷಧಿ ಮಾತ್ರ ಬೇಡ, ನಾನು ಇನ್ನೂ 4 ದಿನ ಬದುಕಬೇಕು ಅಂದ್ಕೊಂಡಿದ್ದೀನಿ. ಲೇ, ಶಾಲೆಗೆ ಹೊತ್ತಾಯ್ತು, ನಡಿಯೇ ಊಟ ಬಡಿಸ್ಬಾ. ಸರಿ ಅಂದ್ರೆ ಬನ್ನಿ, ಅಡಿಗೆ ಆರೋಗ್ತಾ ಇದೆ. ಅಲ್ಲ, ನನ್ನ ಭಾವನಿಗೆ ಎಷ್ಟು ಹೆದರಿಕೆ ಅಂತೀನಿ. ಈ ಹೆದರಿ ಕಾಯಿಲೆ ಜಾಸ್ತಿ ಮಾಡ್ಕೊಂಡು ಆಮೇಲೆ ಕಣ್ಕಂಡು ಬಿಡ್ತಾರಷ್ಟೇ. ಅಲ್ಲ, ನಾನು ವೈದ್ಯಕೀಯ ಅಂದ್ರೆ ಇಷ್ಟೊಂದು ಅಸಡ್ಡೆ ಆಗ್ಬಿಟ್ಟಿದೆ ಎಲ್ಲರಿಗೂ. ನನ್ನ ಕೈಗುಣ ಏನು ಅನ್ನೋದು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇರಲಿ. ಅಯ್ಯೋ ಅಮ್ಮ ಅಪ್ಪ, ನೋವು ತಡಿಲಾರೆ, ಶರಣ ನೋಡಿಯಾ? ಶರಣು ಬಾರಯ್ಯ. ಏನಯ್ಯ ನೀನು ಅವತಾರ? ಕಾಲು ದೊಡ್ಡ ಬಟ್ಟೆ ಸುತ್ಕೊಂಡಿದ್ಯಾ? ಏನಾಗಿದೆ ಕಾಲ್ಗೆ? ಏನ್ ಹೇಳಿ ಬುದ್ಧಿ, 3 ದಿವಸದಿಂದ ಕಾಲ್ ಬಾತು ತುಂಬಾ ನೋಯ್ತಿದೆ. ರಾತ್ರಿ ಎಲ್ಲ ನಿದ್ದೆ ಬರ್ದೆ ಒದ್ದಾಡ್ತೀವಿ. ಏನಾದ್ರೂ ಔಷಧಿ ಕೊಟ್ಟು ಕಾಪಾಡನ ನೋಡಿಯಾ? ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಅಂತ ಅನ್ಸ್ತೈತಿ. ಆ ಕೆಲಸ ನನಗ್ ಬಿಡಯ್ಯ, ನಾನು ಯಾಕೆ ಇರೋದು? ಬಾ ಇಲ್ಲಿ ಕೂತ್ಕೋ. ಏನಯ್ಯ ನಿನ್ನ ಹೆಸರು? ನಿಂಗಪ್ಪ ಬುದ್ಧಿ. ಏನ್ ಚಾಕ್ರಿ ಮಾಡ್ತೀಯ? ಏನೋ ಅದು ಇದು ಕೆಲಸ ಮಾಡ್ಕೊಂಡಿದೀನಿ ಬುದ್ಧಿ. ಸರಿ, ಕಾಲ್ನ ಇಲ್ಲಿ ಸ್ಟೂಲ್ ಮೇಲೆ ಇಡು. ಆ ಸರಿ, ಕೆಳಗಡೆ ಇಡು. ಇಲ್ಲಿ ಕಣ್ ತೋರ್ಸು, ಗುಡ್ಡೆ ಮೇಲಕ್ ಮಾಡು. ಅಲ್ಲಿ ಬಾಯ್ ಹಾಡು, ನಾಲ್ಗೆ ತೋರ್ಸಯ್ಯ. ಸರಿ, ಬಾಯಿ ಮುಚ್ಚು. ತೂ ಅವಿವೇಕಿ, ತಲೆ ಬುದ್ಧಿಗೆ ಇದೆಯಲ್ವ ನೀಗೆ? ನನ್ ಬಾಯಿ ಮುಚ್ಚಿಯಲ್ಲಯ್ಯ. ಕುತ್ಕೊಳ್ಳಿ. ತಪ್ಪಾಯ್ತು ಬುದ್ಧಿ, ನನ್ ಬಾಯಿ ಮುಂಚೆ ಕೇಳಿದ್ರ ಬಿಡಿ. ಅಲ್ಲ ಬುದ್ಧಿ, ಕಾಲ್ ನೋವು ಅಂದ್ರೆ ಕಣ್ಣು, ಮೂಗು, ಬಾಯಿ ಇದೆಲ್ಲ ಯಾಕೆ ನೋಡಕ್ ಹೊಂಟಿವಿ? ಸುಮ್ನಿರಯ್ಯ, ನಿನ್ಗೆಲ್ಲವೆಲ್ಲ ಏನ್ ಗೊತ್ತು? ರೋಗಿ ನೋಡ್ತಿದ್ದಂಗೆ ಔಷಧಿ ಕೊಡಕ್ಕೆ ನಾನೇನ್ ಪಟ್ಟು ಡಾಕ್ಟರ್ ಅಂತ ತಿಳ್ಕೊಂಡ್ಯಾ? ನೋಡು, ಅದಿರ್ಲಿ, ನೋಡಿಲಿ, ಈ ಕೊಳವಿ ಇದೆಯಲ್ಲ, ಕೊಳವಿನ ಕಿವಿಲಿ ಇಟ್ಕೊಂಡು ಇದ್ರ ಪರೀಕ್ಷೆ ಮಾಡಿ ಔಷಧಿ ಕೊಡಕ್ಕೆ 5 ರೂಪಾಯಿ ಆಗುತ್ತೆ. ಈ ಥರ್ಮಾಮೀಟರ್ ಇಟ್ಬಿಟ್ಟು ಬಾಯಲ್ಲಿ ನೋಡ್ಬಿಟ್ಟು ಔಷಧಿ ಕೊಡಕ್ಕೆ 3 ರೂಪಾಯಿ ಆಗುತ್ತೆ. ಹಾಗೆ ಕಣ್ಣಲ್ಲಿ ನೋಡ್ಬಿಟ್ಟು ಔಷಧಿ ಕೊಡಕ್ಕೆ 2 ರೂಪಾಯಿ ಆಗುತ್ತೆ. ಹೇಗೆ ಕೊಡ್ಲಿ ಹೇಳು? ಅಲ್ಲ ಬುದ್ಧಿ, ಈ ಕೊಳವಿಲ್ ನೋಡಕ್ಕೆ 5 ರೂಪಾಯಿ ಯಾಕೆ ಕೊಡ್ಬೇಕು? ಇದಕ್ಕೆ ಯಾಕೆ 5 ರೂಪಾಯಿ ಕೊಡ್ಬೇಕು ಅಂತೀಯಾ? ನೋಡಯ್ಯ, ಇದನ್ನ ಕಿವಿಲಿ ಇಟ್ಕೊಂಡು ಈ ಪದಕ ಇದ್ದಂಗೆ ಇದೆಯಲ್ಲ, ಇದನ್ನ ನೀನ್ ಗಾಯದ ಮೇಲೆ ಇಟ್ರೆ ನಿನ್ ಏನ್ ಗಾಯ ಆಗಿದೆ ಅಂತ ಹೇಳುತ್ತಯ್ಯ. ಹೌದಾ ಬುದ್ಧಿ? ಹಂಗಾದ್ರೆ ಆ ಕೊಳವಿಲೆ ನೋಡ್ಬಿಡಿ ನಾನು ನೋಡಿಯಾ? ಸರಿ, 5 ರೂಪಾಯಿ ಹೋದ್ರೂ ಚಿಂತೆ ಇಲ್ಲ. ಸರಿ ಇಡು ಕಾಲ್ನ ಸ್ಟೂಲ್ ಮೇಲೆ. ಇದರಿಂದಾನೇ ಪರೀಕ್ಷೆ ಮಾಡ್ತೀನಿ. ಏನ್ ಹೇಳ್ತೈತೆ ಬುದ್ಧಿ ಈ ಕೊಳವೆ? ಹೇಳ್ತು ನೋಡು. ಇವಾಗ ಒಂದ್ ಮುಲಾಮ್ ಕೊಡ್ತೀನಿ, ಅದನ್ನ ದಿನಕ್ಕೆ 2 ಸಲ ಹಚ್ಚು. 1 ವಾರದಲ್ಲಿ ಎಲ್ಲ ಕಡಿಮೆ ಆಗೋಗುತ್ತೆ. ಹೌದಾ ಬುದ್ಧಿ? ಹಂಗೆ ಆಗ್ಲಿ ನಾನು ನೋಡಿಯ. ತಗೊಳ್ಳಿ ನಿಮ್ ಫೀಜು. ನೋವು ಜಾಸ್ತಿ ಆದ್ರೆ ಮತ್ತೆ ಬರ್ತೀನಿ. ಆಯ್ತು ಆಯ್ತು. ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಎಲ್ಲರಿಗೂ ಬಾ ಅಂದ್ರೆ ಬರುತ್ತೆ. ಸುಮ್ಮನೆ ಓದ್ದಾಕ್ಷಣ ವೈದ್ಯ ಆಗಲ್ಲ, ಅದಕ್ಕೂ ಅನುಭವ ಬೇಕು. ಬೆಳಗ್ಗೆ 5 ರೂಪಾಯಿ ಬೋಣಿ, ಪರವಾಗಿಲ್ಲ. ಇನ್ನೊಬ್ಬರ ರೋಗಿ ಬರ್ತಾ ಇದ್ದಾಗಿದೆ, ಕೈಗೆ ಬೇರೆ ಬ್ಯಾಂಡೇಜ್ ಸುತ್ಕೊಂಡಿದ್ದಾನೆ. ನಿನ್ ಕೈಗೆ ಮುರಿದಿದೀಯೋ ನೋಡೋಣ. ಅಯ್ಯೋ ಅವ್ವಾ ಬುದ್ಧಿ, ನೋವು ತಡಿಯಕ್ಕಾಯ್ತಾ ಇಲ್ಲ. ಪ್ರಾಣ ಹೋಗೋಷ್ಟು ಬ್ಯಾನಿ ಆಗ್ತೈತೆ. ಏನಾದ್ರೂ ಹೊಸಿ ಔಷಧಿ ಹಾಕಿ ಕಾಪಾಡಿ ಸ್ವಾಮಿ. ಮರ ಕುಯ್ಲಿಕ್ಕೆ ಹೋಗಿ ಕೈ ಕುಯ್ಕೊಂಡ್ಬಿಟ್ಟೆ, ಬೆರಳು ಕತ್ತರಿಸೋಗೈತೆ. ರಾತ್ರಿ ಎಲ್ಲ ಕಣ್ಬಿಟ್ಕೊಂಡೇ ಮಲಗಿದ್ದೆ, ನಿದ್ರೇನೆ ಬರ್ಲಿಲ್ಲ. ಕಣ್ ಬಿಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರುತ್ತೇನಯ್ಯ? ನಿದ್ದೆ ಮಾಡ್ಬೇಕು ಅಂದ್ರೆ ಕಣ್ ಮುಚ್ಕೊಂಡು ಮಲ್ಕೋಬೇಕು. ಕೂತ್ಕೋ. ಏನ್ ನಿನ್ ಹೆಸರು? ಕರಿಯ ಬುದ್ಧಿ. ಅಯ್ಯೋ ತುಂಬಾ ನೋವು. ಎಷ್ಟಯ್ಯ ವಯಸ್ಸು? ನನ್ ನೆನ್ಪಿಲ್ಲ ಬುದ್ಧಿ. ನಮ್ಮೂರ್ಗೆ ಪಿಲೆಗ್ ಬಂದಾಗ 3-4 ವರ್ಷದ ಹುಡ್ಗ ಆಗಿದ್ದೆ. ಅಪ್ಪಪ್ಪ, ಈ ಕೈಗೆ ಏನಾದ್ರು ಹೊಸಿ ಔಷಧಿ ಹಾಕಿ ಜಲ್ದಿ. ಏನ್ ಕೆಲಸ ಮಾಡ್ಕೊಂಡಿದ್ಯಯ್ಯ? ಕೂಲಿ ಮಾಡ್ತೀನಿ ಬುದ್ಧಿ, ಕಟ್ಗೆ ಹೊಡಿತೀನಿ. ಅಯ್ಯೋ ತುಂಬಾ ನೋವು ಐತೈತೆ ಬುದ್ಧಿ. ಎಷ್ಟು ಸಂಪಾದಿಸ್ತೀಯ? ಅಯ್ಯ ಬಿಡಿ ಬುದ್ಧಿ, ಇದೇನು ಉಳ್ಳಾಟ ಮಾಡ್ತಿರಲ್ಲ. ಒಳ್ಳೆ ಹೆಣ್ ಕೊಡೋರು ವಿಚಾರಿಸ್ಕೊಂಡು. ಸಿಟ್ಟಾಗ್ ಬೇಡಯ್ಯ, ಬಾರಯ್ಯ, ಕೂತ್ಕೊಳ್ಳಯ್ಯ ಇಲ್ಲಿ. ನಾನು ಎಲ್ಲಾ ಕೇಳೇ ಔಷಧಿ ಹಾಕೋದು, ಗೊತ್ತಾಯ್ತಾ? ಸರಿ,
ನೀನು ಗಾಯ ನೋಡ್ಬಿಟ್ಟು ಔಷಧಿ ಹಾಕ್ಬೇಕು. ಔಷಧಿ ಹಾಕಿದ್ರೆ ತುಂಬಾ ನೋವಾಗುತ್ತೆ. ಎದಕ್ಕೋಬೇಡ, ಅದಕ್ಕೊಂದು ಉಪಾಯ ಇದೆ ನೋಡು. ಈ ಹತ್ತಿಲಿ ಒಂದು ಔಷಧಿನ ಹದ್ಬಿಟ್ಟು ನೀನು ಮೂಗ್ ಹತ್ರ ಇಡ್ತೀನಿ. ಹಂಗೆ ಉಸಿರು ತಗೊಳ್ತಾ 1 2 3 ಎಣ್ಸ್ಕೊಂತಾ ಹೋಗು. ಹಂಗೆ ಎಚ್ಚರಿಕೆ ತಪ್ಪುತ್ತೆ, ಗೊತ್ತಾಯ್ತಾ? ಇವಾಗ ನಿನ್ಗೆ ಎಚ್ಚರಿಕೆ ತಪ್ಪಿಸಿ ಒಂಚೂರು ನೋವಾಗ್ದಂಗೆ ಔಷಧಿ ಹಾಕ್ತೀನಿ. ಆವಾಗ ನನ್ನ ಕೈ ಚಳಕ ಏನು ಅನ್ನೋದು ನಿನ್ಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ತಲೆ ಎತ್ತು, ಹಂಗೆ ಹಂಗೆ ಮೂಗತ್ರ ಇಡ್ತಾ ಇದ್ದೀನಿ. ಉಸಿರು ಹೇಳ್ಕೊಂತ ಹಂಗೆ 1 2 ಎಣ್ಸ್ಕೊಂತ ಹೋಗು. 1 2 3 4 5 6 7 8 9 10. ಎಚ್ಚರಿಕೆ ತಪ್ಪು ಅನ್ಸುತ್ತೆ. ಇವಾಗ ಏನಾಗಿದೆ ನೋಡೋಣ. ಗಾಯ ಅಯ್ಯೋ ಸತ್ತೆ, ಕೈ ಬಿಡ್ರಿ, ಮುಟ್ಬೇಡಿ. ಏನಯ್ಯ, ಕೈ ಮುಟ್ಟಿದ್ದಂಗೆ ನೀ ಕೊಡ್ಕೊಂಡು ಇದ್ದಿಲ್ಲ. ಏನು ಎಚ್ಚರಿಕೆ ತಪ್ಪಲಿಲ್ಲ ನಿಮ್ಗೆ? ಎಚ್ಚರಿಕೆನೂ ತಪ್ಪಲಿಲ್ಲ, ಏನೂ ಇಲ್ಲ. ಅಯ್ಯೋ ತುಂಬಾ ನೋವಾಯ್ತೈತೆ ಬುದ್ಧಿ. ಹಾಗಾದ್ರೆ 10 ತನಕ ಎಣ್ಸಿ ಯಾಕೆ ಸುಮ್ಮನಾದೆ? ನಾನೇನ್ ಮಾಡ್ಲಿ ಬುದ್ಧಿ, ನಮ್ ಮಗ್ಗಿ ಬರೋದೇ 10 ಗಂಟೆ. ಕತ್ತೆ ಎಂತ ರೋಗಿ ಸಿಕ್ಕಿದ್ನಯ್ಯ ನನಗೆ. ಅಲ್ಲ, ಕ್ಲೋರೋಫಾರ್ಮ್ನಲ್ಲಿ ಕೊಟ್ಟರು ಕೂಡ ಇವನು ಎಚ್ಚರಿಕೆ ತಪ್ಪಲಿಲ್ಲ ಅಂದ್ರೆ ಎಂತ ಗಟ್ಟಿ ರೋಗಿ ಇರ್ಬೇಕು ಅಂತೀನಿ. ಅಥವಾ ನಾನೇ ಬೇರೆ ಯಾವ್ದಾರ ಔಷಧಿಲ್ಲದ್ದನ್ನ ಏನೋ ತಿಳಿದಿಲ್ವಲ್ಲ. ಯಾಕೀಗ ಯಾವ ಬಾರ ಎಲ್ಲಿ ಕೂತ್ಕೊ. ನೋಡು, ನಿನ್ಗೂನು ಈ ಕೊಳವೆಯಿಂದಾನೆ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೀನಿ. ಇದರಿಂದ ಪರೀಕ್ಷೆ ಮಾಡಿದ್ರೆ 5 ರೂಪಾಯಿ ಕೊಡ್ಬೇಕು. 5 10 ಎಷ್ಟಾದ್ರೂ ಆಗ್ಲಿ, ಮೊದ್ಲು ಈ ನೋವು ಕಡಿಮೆ ಮಾಡಿ ಬುದ್ಧಿ. ಸರಿ, ನೋಡ್ತೀನಿ ಬಾ. ಸೆಪ್ಟಿಕ್ ಆಗಿದೆಯಾ? ಸರಿ. ಯಾರ ಜೊತೆಗೆ ಬುದ್ಧಿ ತಾವ್ ಮಾತಾಡ್ತಿದ್ದು? ಎಲ್ಲ ವಿಚಿತ್ರವಾಗಿದೆಯಲ್ಲ. ದಡ್ಡ ನೋಡು, ಇದನ್ನ ಕಿವಿಲಿ ಇಟ್ಕೊಂಡು ಈ ಪದಕ ಇದೆಯಲ್ಲ, ಇದನ್ನ ನಿನ್ ಗಾಯದ ಮೇಲೆ ಇಟ್ರೆ ನಿನ್ ಏನ್ ಗಾಯ ಆಗಿದೆ, ಅದಕ್ಕೆ ಏನ್ ಔಷಧಿ ಕೊಡ್ಬೇಕು ಎಲ್ಲ ಕಿವಿಲಿ ಹೇಳುತ್ತಯ್ಯ. ಹೌದಾ ಬುದ್ಧಿ? ಬಾ, ಏನೇನ್ ಕಂಡಿಡ್ತವ್ರಿ ಮಂದಿ. ಅಲ್ಲ ಬುದ್ಧಿ, ಈ ಕೊಳವಿ ಕಾಯಿಲೆ ಔಷಧಿ ಎಲ್ಲನೂ ಹೇಳದ್ಮ್ಯಾಕೆ ಡಾಕ್ಟರ್ ಪರೀಕ್ಷೆ ಯಾಕೆ ಓದ್ಬೇಕು? ಇಂಥದೊಂದು ಕೊಡ್ಕೊಂಡ್ರೆ ಆಯ್ತಲ್ವಾ? ಸುಮ್ಮನಿರೋ ತಲೆ ಹಾರ್ಟ. ತಗೋ ಈ ಔಷಧಿನ, ಮತ್ತೆ ಮಲ್ಕೋಬೇಕಾದ್ರೆ ಕೈಗೆ ಹಚ್ಚು. 2 ದಿನಕ್ಕೆ ಕೊಟ್ಟಿದ್ದೀನಿ, ಎಲ್ಲಿ ಫೀಸ್ ತೆಗಿ. ತಗೊಳ್ಳಿ ಬುದ್ಧಿ, ಇದನ್ನ ಹಚ್ಕೊಂಡ್ರೆ ನೋವು ಕಡಿಮೆ ಆಯ್ತದ ಬುದ್ಧಿ. ಅಯ್ಯೋ ಯಾಕಯ್ಯ ಹೆದರ್ತೀಯ? ನಾಡಿದ್ದು ಅನ್ನೋದ್ರಲ್ಲಿ ನಿನ್ ಕೈ ನಿನಗೆ ಗೊತ್ತಿರಲ್ಲ, ಆಗಾಗೋಯ್ತು. ಸರಿ ಬುದ್ಧಿ, ಹೋಯ್ತೀನಿ. ನಮಸ್ಕಾರ. ಆಯ್ತು. ಅಲ್ಲ, ಈ ಹಳ್ಳಿಲಿ ಎಷ್ಟು ಬೇಗ ದುಡಿಬಹುದು? ಅರ್ಧ ಗಂಟೆ 10 ರೂಪಾಯಿ ಬಂತಲ್ಲ, ಅದೃಷ್ಟ ಅಂದ್ರೆ ಇದು. ಮಾವ ಸ್ಕೂಲ್ ನೋಡ್ರಾ? ಇಲ್ಲ, ನಿನ್ ಮುಂದೆ ಕುಕ್ಕಿಸ್ಕೊಳಕ್ ಬಂದೆ. ನಡೆಯ ಒಳಗೆ, ನಿಮ್ಮ ಅಕ್ಕ ಕಾಯ್ತಿದ್ದಾಳೆ. ನನಗೂ ಹಸಿವಾಗ್ತಾ ಇದೆ, ಹೋಗ್ತೀನಿ. ಅಕ್ಕ ಬಂದೆ, ಎಲೆ ಹಾಕು. ಈ ಭಾಮಗಿದ್ನ ಯಾವಾಗ ಇಲ್ಲಿಂದ ತೊಳಗ್ತಾನ ನಾನ್ ಬೇರೆ ಕಾಣೆ. ಏನಾದ್ರು ಬೈದೆ ಅಂದ್ರೆ ಇವ್ಳು ಮುಖ ಗಂಟಿಟ್ಕೊಂಡು ಜಗಳಕ್ಕೆ ಬರ್ತಾಳೆ. ಸುಮ್ಮನೆ ಇದ್ರೆ ಇವನು ನಮ್ಗೆ ಮಾನ ಬರಲ್ಲ. ಒಟ್ನಲ್ಲಿ ಆ ದೇವರೇ ನಮ್ಮನ್ನು ಕಾಪಾಡ್ಬೇಕು. ಹೊತ್ತಾಯ್ತು ಅಂತ ಕಾಣುತ್ತೆ, ಶಾಲೆಗೆ ಹೋಗೋಣ. ಇಲ್ಲ ಅಲ್ಲಿ ಹೋಗಿ ಆ ದೊಡ್ಡ ಮಕ್ಕಳ ಹತ್ರ ಹಣೆ ಚಚ್ಕೋಬೇಕು. ನನಗಂತೂ ಸುತ್ತಿ ಸಾಕಾಯ್ತು. ಅಲ್ಲ, 1 ಗಂಟೆಯಿಂದ ಅಲಿತಾ ಇದ್ದೀನಿ. ಈ ಹಳ್ಳಿಲಿ ಒಬ್ರಾದ್ರೂ ಕಣ್ಣಿಗೆ ಬೀಳೋದ್ ಬೇಡ್ವೆ? ನೀನ್ ಆ ಶಾಲೆಯಲ್ಲಿದೆ ಹುಡುಕಿ ಇನ್ಸ್ಪೆಕ್ಷನ್ ಮುಗಿಸಿ ಹೋಗೋದು ಅಂದ್ರೆ ನೀನ್ ಎಷ್ಟೊತ್ತು ತಗೊಳತ್ತೋ ಏನೋ, ಆ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಇವತ್ತೆಲ್ಲ ಉಪವಾಸವೇ ಅಂತ ಕಾಣುತ್ತೆ.
ಈ ದರಿದ್ರದ ಹಳ್ಳಿಲಿ ಕುಡಿಯೋಕ್ ಒಂದ್ ಗುಟ್ ನೀರ್ ಕೂಡ ಸಿಗೋ ಹಾಗಿಲ್ಲ. ಇನ್ನು ಈ ಸರ್ಕಾರದವರು 6 ತಿಂಗಳಿಗೂ ಆ ದಿಕ್ಕಿಂದ ಈ ದಿಕ್ಕಿಗೆ ನಮ್ಮನ್ನು ವರ್ಗ ಮಾಡಿ ಪ್ರಾಣ ತಿಂತಾರಷ್ಟೇ. ಓಹ್, ಅದು ಯಾವ್ದೋ ರೈತ ಈ ಕಡೆನೆ ಬರ್ತಿರೋಗಿದೆ, ಅವನನ್ನಾದ್ರು ವಿಚಾರಿಸೋಣ. ಅಯ್ಯ, ಸ್ವಲ್ಪ ನಿಂತ್ಕೋ. ಒಡ್ರಳ್ಳಿ ಇದೆ ತಾನೆ? ಹೌದು ಅಮ್ಮವ್ರೆ, ತಾವ್ಯಾರು? ಅಯ್ಯೋ, ನಾನೊಬ್ಬ ಇನ್ಸ್ಪೆಕ್ಟರ್ ಕಣಯ್ಯ. ಇನ್ಸ್ಪೆಕ್ಟ್ರೆ, ತಪ್ಪಾಯ್ತು ನಮ್ಮವ್ವ, ಸನ್ಸಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ವೇ, ಇನ್ಸ್ಪೆಕ್ಟರ್ ಅಂದ್ರೆ ಬಹಳ ಗೌರವ ಇದೆ ಈ ಹಳ್ಳಿಲಿ. ಯಾರಯ್ಯ ಇಲ್ಲಿ ಮಾಸ್ತರು? ಮಾಸ್ತ್ರು ಅವ್ರು ಏನ್ ಮಾಡೋರೆ ನಮ್ಮವ್ವ? ಹೌದು, ನಿಮಗೆ ಮಾಸ್ತರು ಬೇಕಿತ್ತಾ ಅಥವಾ ಅವ್ರ ಬಾಮೈದ ಡಾಕಟ್ರ ಬೇಕಿತ್ತಾ? ನನಗ್ ಗೊತ್ತಿತ್ತು, ಒಂದಲ್ಲ ಒಂದ್ ಕಿತ ಈ ಡಾಕಟ್ರು ಇನ್ಸ್ಪೆಕ್ಟರ್ ಕೈಗೆ ಸಿಕ್ಕಾಕತಾನೆ ಅಂತ. ಯಾವ ವಿಚಾರನಯ್ಯ ನೀವ್ ಮಾತಾಡ್ತಿರೋದು? ಇನ್ಸ್ಪೆಕ್ಟರ್ ಕೈಲಿ ಸಿಕ್ಕಾಕೊಳ್ಳುವಂತ ಕೆಲಸ ಏನ್ ಮಾಡಿದ ಅವನು? ಅಯ್ಯೋ ಅಮ್ಮ ಅವ್ರೇ, ಅದನ್ನ ನಾನ್ ಏನ್ ಹೇಳಿ, ಹಳ್ಳಿಯವ್ರಿಗೆಲ್ಲ ಔಷಧಿ ಕುಡ್ಸೋಕೊಂಡವನೆ. ದಾರಿಯಲ್ಲಿ ಯಾರೇ ಹೋಯ್ತಿರ್ಲಿ ಅವ್ರನ್ನ ಅಡ್ಡ ಹಾಕಿ ಹಣ್ಣು, ನಾಲ್ಗೆ, ಮೂಗು ಎಲ್ಲಾ ಪರೀಕ್ಷೆ ಮಾಡಿ ನಿನಗೆ ಆ ರೋಗ ಬಂದೈತೆ, ಈ ರೋಗ ಬಂದೈತೆ ಅಂತ ಗಾಬರಿ ಹುಟ್ಸಿ ಏನೇನೋ ಔಷಧಿ ಕೊಟ್ಟು ಕಾಸು ಕೇಳ್ತಾನಮ್ಮ ಅವ್ರೇ. ಈ ಹಳ್ಳಿ ಮಂದಿ ಕೂಡ ಹಂಗೆಯ ದಡ್ಡ ಮುಂಡೆವು, ತಿಳಿದು ತಿಳಿದು ಹೋಗಿ ಹಳ್ಳಿಗೆ ಬೀಳ್ತವೆ. ಈಟೆಲ್ಲ ಬುದ್ಧಿವಾದ ಹೇಳೋ ನನ್ನನ್ನು ಅವ ಬಿಟ್ಟಿಲ್ಲ ಅಂತೀನಿ. ಸರಿ, ನೀನ್ ಯಾಕೆ ಹೋಗಿದ್ದೆ ಅವನ ಹತ್ರ? ಅಯ್ಯೋ ಅಮ್ಮ ಅವ್ರೇ, ಅದನ್ನ ಏನ್ ಕೇಳ್ತೀನಿ, ದೊಡ್ಡ ಕತೆ. ನನಗೆ ಆಗಾಗ ಕಣ್ಣುರಿ ಬರ್ತಿರ್ತೈತೆ. ಹಿಂಗೆ ಒಂದಪ್ಪ 2 ತಿಂಗಳಿಂದ ಬಂದಿತ್ತು. ಅಬ್ಬಬ್ಬಬ್ಬ, ಏನ್ ಉರಿ ಅಂತೀನಿ, ತಾಡ್ಕೊಳಕ್ಕಾಗ್ಲಿಲ್ಲ. ಏನ್ ಮಾಡ್ಲಿ, ಬೇರೆ ದಾರಿ ತೋರದೆ ಈತ ಹೆಂಗ್ ಔಷಧಿ ಕೊಡ್ತಾನೋ ನೋಡುವ ಅಂತ ಹೋದೆ. ಕಣ್ಣು ತೋರಿಸಿ ಕಾಯಿಲೆ ಹೇಳ್ಕಂಡೆ. ಅದಕ್ಕವನು, ಏನಯ್ಯ ಗೌಡ, ಈ ಕಣ್ಣುರಿ ನಿಂಗೆ ಆಗಾಗ ಬರ್ತಿರ್ತೈತ ಅಂದ. ಹೌದು ಬುದ್ಧಿ, ಪದೇ ಪದೇ ಬರ್ತಿರ್ತೈತೆ. ಚಲೋ ಪರೀಕ್ಷೆ ಮಾಡಿ ಏನಾದ್ರೂ ಒಂದು ಔಷಧಿ ಕೊಟ್ಟು ನನ್ನ ಕಣ್ಣನ್ನು ಕಾಪಾಡಿ ಬುದ್ಧಿ ಅಂತಂದೆ. ಅದಕ್ಕವನು, ನೋಡಯ್ಯ ಗೌಡ, ಈ ಕಣ್ಣುರಿ ನಿಂಗೆ ಮತ್ತೆ ಬರ್ದಂಗೆ ಒಂದ್ ಉಪಾಯ ಹೇಳ್ತೀನಿ. ಹಂಗ ಮಾಡ್ದಿ ಅಂದ್ರೆ ಈ ಕಣ್ಣಿರೋ ಗಂಟ ನಿಂಗೆ ಕಣ್ಣುರಿ ಬರಾಕಿಲ್ಲ ಅಂದು 5 ರೂಪಾಯಿ ಕಿತ್ಕೊಂಡ. ಸರಿ, ಆಮೇಲೆ ಏನ್ ಹೇಳ್ದ? 5 ರೂಪಾಯಿ ಕಿತ್ಕೊಂಡು ಏನ್ ಹೇಳ್ತಾನೆ ಗೊತ್ತಾ ಅಮ್ಮ ಅವ್ರೆ? ನೋಡಯ್ಯ ಗೌಡ, ಈ ಕಣ್ಣುರಿ ಶಾಶ್ವತವಾಗಿ ನಿಲ್ಬೇಕು ಅಂದ್ರೆ ನಿನ್ ಕಣ್ಣಿಗೆ ಶಕ್ತಿ ಬರಬೇಕು. ಇದಕ್ಕೆ ಔಷಧಿಗಿಂತ ಆಹಾರದಲ್ಲಿ ಪಥ್ಯ ಮುಖ್ಯ. ನೀನು 3 ತಿಂಗಳು ಬಿಡದೆ ಹತ್ತಿ ಕಾಳು, ಅಕ್ಕಿ ತೌಡು, ಕಲ್ಗಚ್ಚು ತಿಂತಾವ, ಎಲ್ಲ ಸರಿ ಹೋಗ್ತೈತೆ ಅಂತಾನೆ. ಬಹಳ ಚೆನ್ನಾಗಿದ್ಯಯ್ಯ ಪಥ್ಯ. ಆಮೇಲೆ ನನಗೆ ಯಾಕೋ ಅನುಮಾನ ಬಂತಮ್ಮವ್ರೆ. ಅಲ್ಲ ಬುದ್ಧಿ, ಹತ್ತಿ ಕಾಳು, ಅಕ್ಕಿ ತೌಡು, ಕಲ್ಗಚ್ಚು ಎಲ್ಲಾದ್ರೂ ಮನುಷ್ಯರು ತಿಂತಾರ? ಎಮ್ಮೆಗಳು, ದನಗಳು ತಿನ್ನೋದನ್ನ ನನಗ್ ತಿನ್ನು ಅಂತಿರಲ್ಲ, ಇದ್ರಿಂದ ಎಲ್ಲಾದ್ರೂ ಕಣ್ಣಿಗೆ ಶಕ್ತಿ ಬರ್ತೈತಾ ಬುದ್ಧಿ ಅಂತ ಕೇಳ್ದೆ. ಸರಿಯಾಗಿ ಕೇಳಿದೆ. ಅದಕ್ಕೆ ಅವನೇನಂದ? ನಾನ್ ಮೊದ್ಲೇ ಹೇಳಿದ್ವ ಅಮ್ಮ ಅವ್ರೆ, ಅವ ಮಾತ್ನ ಬಾಳ ಜಾಣ ಅಂತ. ಅದಕ್ಕವನು, ಲೈ ದಡ್ಡ, ಹತ್ತಿ ಕಾಳು, ಕಲ್ಗಚ್ಚು, ಅಕ್ಕಿ ತೌಡು ಎಮ್ಮೆಗಳು, ದನಗಳು ತಿನ್ನೋದಂತೀಯಲ್ಲ, ಅದನ್ನ ತಿನ್ನೋದ್ರಿಂದ ಇರ್ತೇನೋ ಅವುಗಳ ಕಣ್ಣು ಅಷ್ಟನಾಗಿರೋದು. ಅಲ್ಲಯ್ಯ, ನೀನು ಹೇಳೋ, ಇಲ್ಲಿಗಂತ ಯಾವ ದನವಾಗ್ಲಿ ಎಮ್ಮೆ ಆಗ್ಲಿ ಕನ್ನಡಕ ಹಾಕೊಂಡ್ರದ್ ನೋಡಿದ್ಯಾ ಅಂತ ಅನ್ನೋದೆ. ಬಹಳ ಕಿಲಾಡಿ ಡಾಕ್ಟ್ರಯ್ಯ ಅವನು. ಸರಿ, ಆಮೇಲೆ ಏನ್ ಮಾಡಿದೆ? ಏನ್ ಮಾಡ್ಲಿ ಅಮ್ಮವ್ರೆ, ಅವ ಹೇಳದ್ ಪಥ್ಯ ಮಾಡಿ ಹೊಟ್ಟೆ ಉಬ್ಬರಿಸ್ಕೊಂಡ್ ಬಂದು ಕಡಿ ಪಟ್ಟಣದ ಆಸ್ಪತ್ರೆ ಸೇರಿ 1 ವಾರ ಔಷಧಿ ತಗೊಂಡೆ. ಆಮೇಲೆ ಜೀವಂತ ಉಳಿದೆ. ಇಲ್ಲ ಅಂದಿದ್ರೆ ಆವತ್ತೇ ನನ್ ಕತೆ ಮುಗ್ದೋಗ್ತಿರ್ತಿತ್ತು. ಗಾಡ್ಡ, 5 ರೂಪಾಯಿ ಫೀಸ್ ಕೊಟ್ಟು ಹತ್ತಿ ಕಾಳು, ಕಲ್ಗೊಚ್ಚು ಎಲ್ಲ ತಿಂದಿಯಲ್ಲ, ನೀನ್ ಎಂಥ ಬೆಪ್ಪ ಇರ್ಬೇಕು. ಅದಕ್ಕೆ ಅಮ್ಮವ್ರೆ, ಹೇಳ್ಕಾಕ್ ನಾಚಿಕೆ ಆಗಿದ್ದು. ಕೈ ಮುಗಿತೀನಿ ಅಮ್ಮವ್ರೆ, ಹೆಂಗಾದ್ರೂ ಮಾಡಿ
ಈ ಡಾಕ್ಟರ್ನ ನಮ್ಮ ಹಳ್ಳಿಯಿಂದ ಹಿಡ್ಕೊಂಡೋಗಿ ನಿಮ್ಮ ಪೊಲೀಸ್ ಸ್ಟೇಷನ್ನಾಗ ಹಾಕಿ 4 ಒದ್ದು ಅವ್ನ ಬುದ್ಧಿ ಕಲಿಸಿ ನಮ್ಮನ್ನು ಕಾಪಾಡಿ ಅಮ್ಮವ್ರೆ. ಛೇ 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 ಛೇ, ನಾ ಬಂದಿರೋ ಕೆಲಸ ಏನು, ನೀನ್ ಹೇಳ್ತಿರೋ ಕೆಲಸ ಏನು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಯ್ಯ, ನಾನು ಶಾಲಾ ಇನ್ಸ್ಪೆಕ್ಟ್ರು. ನಿಮ್ಮ ಹಳ್ಳಿಲಿರೋ ಶಾಲೆನ ತೋರಿಸಿ ಅಲ್ಲಿ ಹೋಗಿ ನಾನು ಇನ್ಸ್ಪೆಕ್ಷನ್ ಮುಗಿಸ್ಬೇಕು. ಅದು ಎಲ್ಲಿದೆ ಅಂತ ತೋರ್ಸು. ಅಯ್ಯ, ನೀವು ಸಾಲಿ ಇನ್ಸ್ಪೆಕ್ಟ್ರೆ, ನಾನೆಲ್ಲೋ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಎದ್ರಿದ್ದೆ. ಸುಮ್ನೆ ಹೇಳ್ಕನ್ನಲ್ರಿ ನನ್ ಚರಿತ್ರೆ ಎಲ್ಲ, ನನ್ ಕೆಲ್ಸ ಎಲ್ಲ ಆಗೋಯ್ತು. ಹೋಗಮ್ಮ, ನಾನು ಸಾಲಿ ಮೆಟ್ಲು ತುಳ್ದವನಲ್ಲ, ಅದ್ ಯಾವ ದಿಕ್ನಾಗೈತೋ ನೋಡ್ದವನಲ್ಲ. ನನಗೂ ಅದಕ್ಕೂ ಎಣ್ಣೆ ಸಿಗಕಾಯ್ದಂಗೆ ಇದ್ದಂಗೆ. ನಂಗೆ ಹೊಲ್ದಾಗ ಕೆಲ್ಸ ಐತೆ, ನಾನು ಹೋಯ್ತೀನಿ, ನೀನೇ ಹುಡುಕ ಹೋಗು. ಅಯ್ಯ, ಅಲ್ಲ, ಈಗೂ ಉಂಟೆ ಅಂತೀನಿ. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಡು ಏನ್ ವಿನಯ ಗೌರವ ತೋರಿಸ್ದ. ಅದೇ ಶಾಲಾ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಏನ್ ಬೆಂತಿರ್ಗಿಸ್ಕೊಂಡು ಹೊಟ್ಟೋದ. ಇವ್ರನ್ನೆಲ್ಲ ಕೇಳೋದಕ್ಕಿಂತ ನಾನೇ ಆ ಶಾಲೆ ಎಲ್ಲಿದೆ ಅಂತ ಹುಡುಕಿ ಹೋಗೋದು ವಾಸಿ. ಈಗ ಪ್ರಾರ್ಥನೆ. स्वामी देवने लोकपालने ते नमोस्तु नमोस्तु ते प्रेमದಿಂದಲೇ ನೋಡು ನಮ್ಮನ ते नमोस्तु नमोस्तु ते स्वामी देवने लोकपालने ते नमोस्तु नमोस्तु ते. ಕುಕ್ಕಳಿ. ಸಾಲಿ ಮಾಸ್ಟರ್ ಬುದ್ಧಿ ಇಲ್ಲ, ಕೇಸನ್ ಮಾಸ್ಟರ್ ಗೆದ್ದಿ ಇಲ್ಲ. ಸಾಲಿ ಮಾಸ್ಟರ್ ಬುದ್ಧಿ ಇಲ್ಲ, ಕೇಸನ್ ಮಾಸ್ಟರ್ ಗೆದ್ದಿ ಇಲ್ಲ. ಸಾಲಿ ಮಾಸ್ಟರ್ ಬುದ್ಧಿ ಇಲ್ಲ, ಕೇಸನ್ ಮಾಸ್ಟರ್ ಗೆದ್ದಿ ಇಲ್ಲ. ಸಾಲಿ ಮಾಸ್ಟರ್ ಬುದ್ಧಿ ಇಲ್ಲ, ಕೇಸನ್ ಮಾಸ್ಟರ್. ಸುಮ್ನಿರ, ಮಾಸ್ತ್ರೀಗ ಬರ್ತಾರೆ, ಗಪ್ ಚಿಪ್ ಕೂಡ್ರು. ಯಾವ ಮಾಸ್ಟರ್ ಹನುಮಿ? ಪೋಸ್ಟ್ ಮಾಸ್ಟರ್, ಎಸನ್ ಮಾಸ್ಟರ್. ಬಾಯ್ ಮುಚ್ಚೋ, ತಡಿ. ಮಾಸ್ಟ್ರು ಬಲ್ಲಿ ಹೇಳ್ತೀನಿ, ಮಾಡಿಸ್ತೀನಿ ಮದ್ವೆ. ನಮಸ್ಕಾರ ಮಕ್ಕಳ, ಕೂತ್ಕೊಳ್ಳಿ. ಅಬ್ಬಬ್ಬಬ್ಬ. ಲೇ ಹನುಮಿ, ಹಾಜರಿ ಬಿಟ್ಟು ತಗೊಂಬಮ್ಮ. ತಗೊಳ್ಳಿ ಸರ್. ತಿಮ್ಮ, ಎಮ್ಮೆ ಕಾಯ್ಕೋಗಿಲ್ಲ ಸರ್. ಸಿಂಗಾರಿ. ಏನ್ ಸರ್? ಪ್ರೆಸೆಂಟ್ ಅಂತ ಬಗೊಳಕ್ಕೆ ಏನೇ ನಿಂಗೆ? ಪ್ರೆಸೆಂಟ್ ಸರ್. ಬೌ 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 ಬೌ. ಭೌಗೋಳ ನಾಯಿನ ಬೊಗಳು ಅಂದ್ರೆ ಬೊಗಳ್ದೆ, ನನ್ನೇನ್ ತಪ್ಪು ಸರ್? ನಿಂತ್ಕೊಂಡಿರು, ಮಂಕ್ ಮುದ್ದೆ. ಪೆದ್ದಣ್ಣ. ಪ್ರೆಸೆಂಟ್ ಸರ್, ಪ್ರೆಸೆಂಟ್. ಶೀನ್ಯ. ನಿಮಗೆ ನಕ್ಷತ್ರ ಹೋಗೋಣ ಸರ್. ಓಹೋ, ಸರಿ. ಹನುಮಿ. ಪ್ರೆಸೆಂಟ್ ಸರ್. ಚೆನ್ನಿ. ಪ್ರೆಸೆಂಟ್ ಸರ್. ಚೆನ್ನಿ, ನಿಂತ್ಕೊಳ್ಳೆ. ಯಾಕೆ ಒಂದು ವಾರದಿಂದ ಶಾಲೆಗೆ ಬಂದಿಲ್ಲ? ಏನಾಯ್ತು ರೋಗ? ಮನೆಯಲ್ಲಿ ಮದ್ವೆ ಇತ್ತು ಸರ್. ಯಾರದ್ದು ಮದುವೆ? ನಮ್ಮ ಅಕ್ಕಂದು ಸರ್. ಓಹೋ, ಯಾರಿಗೆ ಕೊಟ್ರು ನಿಮ್ಮ ಅಕ್ಕನ್ನ? ಗಂಡಿಗೆ ಸರ್. ಎದ್ದೆ, ಗಂಡಿಗಳಲ್ಲಿ ಹೆಣ್ಣು ಕೊಡ್ತಾರೇನೆ? ಯಾಕೆ ಸರ್ ಮಾಡಲ್ಲ? ನಮ್ಮ ಅಣ್ಣನ್ನ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿದ್ದು ಸರ್. ಎಪ್ರ ಕುಕ್ಕರ್ ಬಡಿಯೋ, ನಿಂಗಾರ ಮಾತಾಡ್ತಿದ್ ಕತ್ತೆ ಬಡವ. ನನ್ ಕೂಡಿಸ್ಬ್ಯಾಡ್ರಿ ಸರ್. ನೀವ್ ಬರಕ್ ಮುದ್ದ ತುಂಬಾ ಗೇಲಿ ಮಾಡ್ತಿದ್ದ. ಹೌದೇನೋ? ಏನ್ ಗೇಲಿ ಮಾಡ್ತಿದ್ಯೋ? ಏನಿಲ್ಲ ಸರ್, ಚಾಡಿ ಆಡ್ತಾಳೆ. ಇಲ್ಲ ಸರ್, ಏನೇನೋ ಪದ ಆಡ್ತಾರೆ. ಸಾಲಿ ಮಾಸ್ತ್ರಿಗೆ ಬುದ್ಧಿ ಇಲ್ಲ, ಟೇಸನ್ ಮಾಸ್ತ್ರಿಗೆ ನಿದ್ದಿ ಇಲ್ಲ. ಸಾಲಿ ಮಾಸ್ತ್ರಿಗೆ ಬುದ್ಧಿ ಇಲ್ಲ, ಟೇಸನ್ ಮಾಸ್ತ್ರಿಗೆ ನಿದ್ದಿ ಇಲ್ಲ ಅಂತ ತಾಳ ಹಾಕೊಂಡು ಆಡ್ತವೆ ಸರ್. ಹೌದೇನೋ ಕತ್ತೆ, ನಿಜ ಹೇಳೋ. ಹನುಮಿಸುಳ್ತಾಳ್ ಸರ್, ನಾನೇನು ತಾಳ ಹಾಕೊಂಡು ಆಡಿಲ್ಲ ಸರ್. ನೀವೇ ಅಂದಿದ್ರಲ್ಲ
ಏನಾದ್ರೂ ಪದ ಕಟ್ಟಿದ್ರೆ ನಂಬ್ರು ಕೊಡ್ತೀನಿ ಅಂತ. ನಾ ಹಂಗಂತ ಹೇಳಿದೆ ಅಂತ ಮಾಸ್ಟರ್ ಮೇಲೆ ಪದ ಕಟ್ತೇನು? ಕತ್ತೆ. ಇಲ್ಲ ಸರ್, ಇನ್ನೊಂದ್ಸಲ ಮಾಡಲ್ಲ ಸರ್. ನನ್ ಮೇಲೆ ಮಾತ್ರ ಚಾಡಿ ಆಡ್ತಾಳೆ ಸರ್. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ, ಸಿಂಗಾರಿ ಚೀಲ್ದಾಗೆ ಏನೋ ತಂದೋಳೆ. ಸಿಂಗಾರಿ, ಏನೇ ಅದು ಚೀಲ್ದಾಗೆ? ಏನಿಲ್ಲ ಸರ್. ತೆಗಿ ಹೊರಗೆ. ತಗೊಂಬ, ಟೇಬಲ್ ಮೇಲೆ ಇಡು. ಇನ್ನು ಸರಿ ತಂದ್ರೆ ಕೈ ಮುಡ್ಕೊಡ್ತೀನಿ ಹೇಳಿ. ಇನ್ನೊಂದ್ಸಲ ತರಲ್ಲ ಸರ್. ಹಾ, ನಾನು ಕನ್ನಡದಾಗಿ ಏನ್ ಪಾಠ ಮಾಡ್ತಿದ್ನೋ? ಅಮೆರಿಕ ಕಂಡ ಸರ್. ಎದ್ದೆ. ಅಮೆರಿಕ ಕಂಡ ಕನ್ನಡದಲ್ಲಿ ಬರ್ತೇನೋ? ಅದು ಬರೋದು ಭೂಗೋಳದಲ್ಲಿ ಅಲ್ವೇನೋ? ಮತ್ತೆ ಕನ್ನಡದಾಗಿ ಹೇಳ್ಕೊಟ್ಟಿದ್ರಿ ಅದನ್ನ. ಕತ್ತೆ ಕತ್ತೆ ಕಾಯ್ಕ್ ಹೋಗು. ಎಲ್ಲ ಪಾಠಗಳು ಕನ್ನಡವಾಗಿ ಅಲ್ವೇನ ಮಾಡೋದು? ನಾ ಹೇಳ್ತೇನೆ ಸರ್, ಕನ್ನಡದಾಗಿ ಮಹಾಭಾರತದ ಕತೆ ಹೇಳ್ತಿದ್ರಿ ಸರ್. ಕೂತ್ಕೊಳ್ಳ ಪೆದಣ. ಹಾ, ಮಹಾಭಾರತದಾಗಿ ಏನ್ ಕತೆ ಹೇಳ್ತಾ ಇದ್ನ? ನೆತ್ತಿ ಬಂತು ಸರ್. ದ್ರೌಪದಿ ವಸ್ತ್ರಾಪರಣ ಹೇಳ್ತಿದ್ರಿ ಸರ್. ಎಲ್ರಿಗೂ ಆ ಕತೆ ನೆನಪಿದೆಯನ್ರಿ? ಸರ್, ನಾನು ಯಾವಾಗ ಕೇಳ್ತೀನೋ ಅವಾಗ ಹೇಳ್ಬೇಕು. ಇಲ್ಲದೆ ಹೋದ್ರೆ ಗೊತ್ತಲ್ಲ, ಹೊಡಿತೀನಿ ಒಬ್ಬೊಬ್ರಿಗೂ. ಸದ್ದು 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 ಸದ್ದು. ಈಗ ನನ್ನ ಮನೆ ಲೆಕ್ಕ ಹೇಳ್ಕೊಟ್ರಲ್ಲ, ಅದನ್ನ ಮಾಡ್ತಾ ಕುತ್ಕೊಳ್ಳಿ. ಸದ್ದು ಬರ್ಕೊಡುದು. ಹಾ, ಆಗ್ಲಿ ಸರ್. ನಮಸ್ಕಾರ ಮೇಡಮ್, ಬನ್ನಿ ಮೇಡಮ್. ನಮಸ್ಕಾರ, ಕುತ್ಕೊಳ್ಳಿ ಕುತ್ಕೊಳ್ಳಿ. ತಿಳಿತಂದ್ರಪ್ಪ ಬಾಳೆಹಣ್ಣಿನ ವಿಚಾರ. ಇದು ಎಲ್ಲಿ ಸಿಗುತ್ತೆ, ಇದ್ರ ಉಪಯೋಗ ಏನು, ಎಲ್ಲದನ್ನೂ ನಾಳೆ ಬರ್ಕೊಂಡು ಬರ್ಬೇಕು. ಆಯ್ತಾ? ಇದೇನ್ ಮೇಷ್ಟ್ರೆ, ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ಪಾಠ ಮಾಡ್ತಿದ್ದೀರಲ್ಲ? ಏನಿಲ್ಲ ಮೇಡಮ್, ಪ್ರಕೃತಿ ಪಾಠ ಇತ್ತು, ಅದಕ್ಕೆ ಬಾಳೆಹಣ್ಣಿನ ವಿಚಾರದ ಮಕ್ಕಳಿಗೆ ತಿಳಿಸ್ತಾ ಇದ್ದೆ. ಗುಡ್ ಗುಡ್ ಗುಡ್, ಪರವಾಗಿಲ್ಲ ಪರವಾಗಿಲ್ಲ. ಆಯಾ ವಸ್ತುಗಳನ್ನೇ ಕಣ್ಣೆದುರು ತೋರಿಸಿ ಪಾಠ ಮಾಡೋದು ಒಳ್ಳೆ ಕ್ರಮ. ಏನ್ರು ಎಲ್ರು ಬಾಳೆಹಣ್ಣು ವಿಚಾರ ತಿಳ್ಕೊಂಡ್ರೇನ್ರು? ಮೇಡಮ್, ತಿಳ್ಕೊಂಡ್ವಿ. ಗುಡ್ ಗುಡ್ ಗುಡ್. ಎಂತ ಎಂತ ಪ್ರೆಸೆಂಟ್ ಸರ್, ಪ್ರೆಸೆಂಟ್. ಪ್ರೆಸೆಂಟ್ ಸರ್ ಅನ್ನೋದನ್ನ ಹಾಜರಿ ಆಗ್ತಾ ಇಲ್ವೋ? ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆಗ್ಲಿ ಮೇಡಮ್. ಈಗ ನಿಮ್ ಮೇಷ್ಟ್ರು ಪ್ರಕೃತಿ ಪಾಠ ಮಾಡ್ತಿದ್ರಲ್ಲ, ಈ ಬಾಳೆಹಣ್ಣು ಎಲ್ಲಿ ಸಿಗತ್ತೆ, ಅದ್ರ ಉಪಯೋಗವೇನಯ್ಯ? ಅದು ಸಿಂಗಾರಿ ಚೀಲಾಗ್ ಸಿಗತ್ತೆ ಮೇಡಮ್. ಕಿತ್ಕೊಂಡು ತಿಂತಾರೆ. ಕುಕ್ಕರ್ ಬಡಿಯ. ಹೋಗ್ಲಿ ಬಿಡಿ. ನಿನ್ ಹೆಸರು ಏನಮ್ಮ? ನನ್ನ ಹೆಸರು ಮೇಡಮ್ ಹನುಮಂತಕ್ಕ ಅಂತ. ಮನೆಯಾಗಿ ಪ್ರೀತಿಯಿಂದ ಅನುಮಿ ಅನುಮಿ ಅಂತ ಕರೀತಾರೆ. ಸರಿ, ನೀನ್ ಯಾತಕ್ಕಮ್ಮ ಬರ್ತೀಯ ಶಾಲೆಗೆ? ಮನ್ಯಾಗಿದ್ರೆ ಅವ್ವ ಕೆಲ್ಸ ಮಾಡಿಸ್ತಾಳೆ, ನಮ್ಮಪ್ಪ ಬೈತಾನೆ ಇರ್ತಾನೆ ಮೇಡಮ್. ರಾಮ, ಹೋಗ್ಲಿ. ಮಹಾಭಾರತ ರಾಮಾಯಣ ಅಂದ್ರೆ ಏನಮ್ಮ? ಅದೇ ಮೇಡಮ್, ನಮ್ಮ ದೇಶದ ಪೂರ್ವಕ್ಕೆ ಪಶ್ಚಿಮಕ್ಕೆ ಹಬ್ಬಿರೋ ಪರ್ವತಗಳು. ಹನುಮಿ, ನಿಂಗೆ ಯಾಕೆ ಓದು? ಕತ್ತೆ ಕತ್ತೆ ಕಾಯಕ್ ಹೋಗು. ಹೋಗ್ಲಿ ಬಿಡಿ. ನಿಮ್ಮ ಹೆಸರು ಏನಮ್ಮ? ನನ್ನ ಹೆಸರು ಸಿಂಗಾರಿ. ನನ್ನ ಹೆಸರು ಚನ್ನಿ ಮೇಡಮ್. ನಿಮ್ಗೆ ಕನ್ನಡದಲ್ಲಿ ಯಾವ ಪಾಠ ಬರುತ್ತಮ್ಮ? ಮೇಡಮ್, ನಮಗೆ ಮಹಾಭಾರತ ಕಥೆ ಗೊತ್ತು. ಗುಡ್ ಗುಡ್. ಮಹಾಭಾರತದಲ್ಲಿ ದ್ರೌಪದಿ ಹೆಸರು ಕೇಳಿದ್ದೀರೇನ್ರಮ್ಮ? ಕೇಳಿದ್ದೀನಿ ಮೇಡಮ್, ಕೇಳಿದ್ದೀನಿ. ಮಿಶ್ರೆ ಪೆದ್ದಣ್ಣ, ಈ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಯಾರಯ್ಯ ಮಾಡಿದ್ದು? ನಮ್ಮ ಮಾಸ್ಟ್ರು ಮೇಡಮ್. ಇದೇನ್ ಗ್ರಾಚಾರ ಮೇಷ್ಟ್ರೆ? ಪೆದ್ದಣ್ಣ, ನಾನೆಲ್ಲ ವಸ್ತ್ರಾಪಹರಣ ಮಾಡಿದ ದ್ರೌಪದಿದು
ನಿನ್ ತಲೆ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ನೀವೇ ಅಲ್ಲ ಸರ್ ನಿನ್ನೆ ಪಾಠ ಮಾಡಿಸಿದ್ದು. ಪಾಠ ಮಾಡಿಸಿದ್ದಲ್ವೋ ನಾ ಕೇಳಿದ್ದು. ಒಳ್ಳೆ ಶಿಷ್ಯರು ಸಿಕ್ಕಿದ್ದಾರೆ. ಕೂತ್ಕೊಳ್ಳೋ ಮಗ್ದಿನ್ನೆ, ಕೂತ್ಕೊ. ನೀನೇನಯ್ಯ ಈ ಸಾಲಿ ಮಾಸ್ಟ್ರು? ನಾನೇ ಕಣಯ್ಯ. ಏನಾಗ್ಬೇಕಾಗಿತ್ತು? ನಿನ್ ತಲೆ ಬೋಳಿಸ್ಬೇಕಿತ್ತು. ಅಲ್ಲಯ್ಯ, ಹೊಲ್ದಾಗ ಕೆಲ್ಸ ಮಾಡ್ತಾರ ನಮ್ ಹುಡುಗನ್ ಕಿವಿಯಾಗ ಏನೇನೋ ಓದಿ ಕೆಲ್ಸ ತಪ್ಸಿ ಸಾಲಿಗೆ ಹಚ್ಚಿದೀಯಲ್ಲ, ಹೆಂಗಯ್ಯ ನೀನ್ ನಮ್ ಹುಡುಗನ್ ಸಾಲಿ ಕರ್ಕೊಂಡ್ ಬಂದಿದ್ದು? ಸಿಟ್ಟಾಗ್ಬೇಡಯ್ಯ, ಸ್ವಲ್ಪ ಸಮಾಧಾನ ತಗೋ. ಅಲ್ಲ ಕಣಯ್ಯ, ನಾವೇನ್ ನಿಮ್ ಹುಡುಗನ್ನ ಹಾಳು ಮಾಡ್ತಾ ಇಲ್ಲ. ಈಗ ಸರ್ಕಾರದವರು ಎಲ್ಲಾ ಮಕ್ಕಳು ಶಾಲೆಗೆ ಹೋಗಿ ವಿದ್ಯೆ ಕಲಿಬೇಕು ಅಂತ ಮಾಡಿದಾರಲ್ವಾ? ಈಗ ನಿನ್ ಮಗ ಶಾಲೆಗೆ ಬಂದು ವಿದ್ಯೆ ಕಲ್ತ್ರೆ ಅವನ್ಗೆ ಅಲ್ವ ಉಪಯೋಗ ಆಗೋದು. ಯೋ ನಿಲ್ಸಯ್ಯ ನಿನ್ ಪ್ರಾಣನ್ನ. ನಮ್ ಹುಡುಗ ಸಾಲಿ ಮೆಟ್ಲತ್ತಿದ್ರೆ ಅಲ್ಲಿ ಒಕ್ಕಲ್ತನ ಮಾಡೋರು ಯಾರು? ಎಮ್ಮೆ ಕಾಯೋರು ಯಾರು? ಸಗಣಿ ತಟ್ಟೋರು ಯಾರು? ನೀನ್ ಮಾಡ್ಕೊಡ್ತೀಯ ಆ ಕೆಲಸ ಎಲ್ಲ ಬಂದು? ಏನು ನಮ್ಮಪ್ಪ ನಮ್ಮಜ್ಜ ನಾನು ಎಲ್ಲ ಸಾಲಿ ಮೆಟ್ಲೆ ತುಳಿದಿದ್ರೆ ಒಂದು ಬರ್ತಾನಂತೆ ಮುಂದೆ. ಇನ್ನೊಂದ್ ದಪ ಏನಾದ್ರೂ ಸಾಲಿ ಗೀಲಿ ಅಂತ ನಮ್ ಹುಡುಗನ್ ಕರ್ಕೊಂಡ್ ಬಂದ್ಯೋ, ನಿನ್ನ ಈ ಹಳ್ಳಿಯಿಂದಾನೇ ಹೊರಗಟ್ಬಿಡ್ತೀವಿ. ಐ ಪೆಟ ನಡಿಲ್ಲ ಅಟ್ಟಿಗೆ. ಸಗಣಿ ಯಾರ್ಲೆ ನಿಮ್ಮಪ್ಪ ತಟ್ಬೇಕೇನೋ? ಬಂದ್ಬಿಟ್ಟ ದೊಡ್ಡ ಮಗನಂಗೆ. ಇನ್ನೊಂದ್ ಕಿತ ಏನಾದ್ರೂ ಸಾಲಿ ಗೀಲಿ ಅಂತ ಉಸ್ರೆತ್ತಿದ್ಯೋ, ನಿನ್ ಕಾಲ್ ಮುರಿದು ಬಿಡ್ತೀನಿ ಮಗನೇ. ನಡಿಲ್ಲ ಅಟ್ಟಿಗೆ. ಅಪ್ಪ ಅಪ್ಪ ನನ್ನ ಪಾಟಿ ಚೀಲ. ಅದಕ್ಕೆ ಬೆಂಕಿ ಹಾಕ್ತು. ನಡಿಲ್ಲ ಅಟ್ಟಿಗೆ. ಅಯ್ಯ ಅಯ್ಯ ಮಕ್ಕಳು ನೀವೆಲ್ಲ ನೋಡ್ರಿ. ಅಯ್ಯೋ ನೋಡಿದ್ರೆ ಮೇಡಮ್, ಈ ಹಳ್ಳಿ ಶಾಲಾ ಮಾಸ್ತರ ಕೆಲಸ ಯಾರಿಗೂ ಬೇಡ. ಮಕ್ಕಳು ಶಾಲೆಗೆ ಬರಲಿಲ್ಲ ಅಂದ್ರೆ ನಿಮ್ ಕೈಲಿ ಬಯಸ್ಕೋಬೇಕು. ಶಾಲೆಗೆ ಬಂದ್ರೆ ಅವ್ರ ಅಪ್ಪ ಅಮ್ಮನ ಬೈಬೇಡ. ಒಟ್ಟಿನಲ್ಲಿ ಈ ಹಳ್ಳಿ ಮಾಸ್ತರ ಕೆಲಸ ಯಾರಿಗೂ ಬೇಡ. ಹೋಗ್ಕೊಳ್ಳಿ. ಶಾಲೆಯಿಂದ ಮನೆಗೆ ಹೋದ್ರೆ ಮನೆಯಲ್ಲಿ ನನ್ನ ಭಾಮ ಇದ್ನ, ಅವನ ಕಾಟ. ಅವನೇನು ವೈದ್ಯಕೀಯ ಮಾಡಿಕೊಂಡು ಮನೆನೇ ಆಸ್ಪತ್ರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ನಂಗೆ ಇಲ್ಲೂ ಸುಖವಿಲ್ಲ, ಅಲ್ಲೂ ಹಿತವಿಲ್ಲ. ಸರಿಯಾಗಿ ಹೇಳಿದ್ರಿ ಮೇಷ್ಟ್ರೆ. ಏನ್ ಮಾಡಕ್ಕಾಗತ್ತೆ ಹೇಳಿ? ಈ ಹಳ್ಳಿ ಜನದ ಹಣೆ ಬರಾನೇ ಇಷ್ಟು. ಆ ರೈತ ಕೂಗಾಡಿದ್ ಕೇಳಿ ನನಗೂ ಸಿಟ್ಟು ಬಂದಿತ್ತು, ಆದ್ರೂ ಸುಮ್ಮನಾದೆ. ಓ, ಈ ಹೊಸ ವೈದ್ಯ ನಿಮ್ ಹಳ್ಳಿಗೆ ಬಂದಿರೋದು ನಿಮ್ ಬಾವಮ್ಮ ಇದ್ನೇನಾ? ಹೌದು ಮೇಡಮ್. ಓ ಸರಿ ಸರಿ ಸರಿ. ನಂಗೆ ಹೊತ್ತಾಯ್ತು, ಬೇರೆ ಕಡೆ ಹೊರಡ್ಬೇಕು. ಬರ್ತೀನಿ ನಾನು. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ಮಾಸ್ರೆ ನಿಂತ್ಕೊಳ್ಳಿ. ಒಳ್ಳೆ ಸಮಯಕ್ಕೆ ಸಿಕ್ಕ್ರಿ. ನಿಮ್ಮನೆ ಕಡೆನೆ ಹೊರಟಿದ್ದೆ. ಇದ್ದಾನೋ ಆ ವೈಶಿಕಾಮಣಿ ನಿಮ್ ಬಾಮ ಇದ್ದ ಮನೇಲಿ? ಇವತ್ತು ಹಲ್ಲೆಲ್ಲ ಮುರಿದ್ಬಿಡ್ತೀನಿ ಅವನು. ಅಲ್ರಿ, ಅವನಿಗೆ ತಲೆಯಲ್ಲಿ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ಅವ್ನ ಚಿಕಿತ್ಸೆಗೆ ಬೆಂಕಿ ಹಾಕ. ಅವನು ಯಾರ್ದ ಪ್ರಾಣ ತೆಗಿತಾನ್ರಿ ಅಷ್ಟೇ. ಏನ್ ಪಟೇಲ್ರೆ, ಏನಾಯ್ತಪ್ಪ? ಸ್ವಲ್ಪ ಸಮಾಧಾನ ತಗೊಳ್ಳಿಪ್ಪ. ಏನ್ ಸಮಾಧಾನ ತಗೊಳ್ಳೋದು ಬಿಡ್ರಿ. ಅಲ್ಲ, ನಿನ್ನೆ ಹಬ್ಬಕ್ಕೆ ನಮ್ 3 ಗಳಿಯಂದ್ರು ಬಂದ್ರ. ಬಂದಾರದಿಂದ ಪಾಪ ಯಾಕೋ ತಲೆನೋವು ಅಂತಿದ್ರು. ಹಂಗೆ ಸಾಯಂಕಾಲ ತಿರ್ಗಾಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ನಿಮ್ ವೈದ್ಯ ಮಹಾಶಯನ್ ದರ್ಶನ ಆಯ್ತಂತೆ. ಅವ್ನ್ ಹೆಂಗೋ ಇವ್ರ ಹಲ್ಲಿನ ವಿಚಾರ ಕೇಳಿ ತಕ್ಷಣ ಮನೆ ಕರ್ಕೊಂಡು ಹೋಗಿ ಈ ಹಲ್ಲು ಕೀಳಿಸ್ಲಿಲ್ಲ ಅಂದ್ರೆ ಹಂಗಾಗುತ್ತೆ ಹಿಂಗಾಗತ್ತೆ ಅಂತ ಹೆದರಿಸಿ ಕೇವಲ 2 ರೂಪಾಯಿಗೆ ಹಲ್ಲನ್ನ ಕೀಳ್ತೀನಿ ಅಂದ್ಬಿಟ್ಟು ಅಲ್ಲಿ ಕಿತ್ತಾಕದಂತೆ. ಆಮೇಲಿಂದ ನಮ್ಮ ಅಳಿಯಂದ್ರು ಅವನ್ಗೆ 10 ರೂಪಾಯಿ ನೋಟ್ ಕೊಟ್ರೆ, ಆಸಾಮಿ ಇನ್ನೂ 4 ಹಲ್ ಕಿತ್ತಿ ನಿಮ್ ದುಡ್ಡು ಸಮ ಆಯ್ತು ಅಂದ್ಬಿಡದೆ. ಈಗ ನೋಡಿದ್ರೆ ನಮ್ಮ ಅಳಿಯಂದ್ರಿಗೆ ದೌಡೆ ಎಲ್ಲ ಊದ್ಕೊಂಡು ಮನೇಲಿ ಒದ್ದಾಡ್ತೀರ ಸ್ವಾಮಿ. ನಾನು ಈಗ ಏನ್ ಮಾಡ್ಬೇಕು ಅಂತೀರಾ? ಎಲ್ಲಾ ದೈತ್ಯ ಚಿಲ್ಲರೆ ಇಲ್ಲ ಅಂತ ಹೇಳಿ ಎಲ್ಲ ಹಲ್ಲು ಕಿತ್ತು ಹಾಕೋದೆ? ಅಲ್ಲ ಪಟೇಲ್ರೆ, ಇವನಿಗಂತೂ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನಿಮ್ ಅಳಿಯಂದ್ರು ಅದ್ ಹೆಂಗೆ ಬಾಯಲ್ಲಿರೋ ಹಲ್ಲೆಲ್ಲ ಕಿತ್ತಿಸ್ಕೊಂಡ್ ಬಂದ್ರು? ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವನು ಬಾಯಿ ಒಳಗಡೆ ಇಕ್ಳ ಹಾಕಿ ಹಲ್ ಕೀಳ್ತಿದ್ರೆ ಏನ್ ಮಾಡಕ್ಕಾತೆ ಸ್ವಾಮಿ? ಇವತ್ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ರ? ಅದ್ ಬಾಯನಾಗಿರೋ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ. ಏನೋ
ನಿಮ್ ಮುಖ ನೋಡ್ಕೊಂಡು ನಾನು ಸಮಾಧಾನ ಪಡ್ಕೋಬೇಕಾಗಿದೆ ಅಷ್ಟೇ. ಪಟೇಲ್ರೆ, ನೀವು ದುಡುಕಿ ಏನೋ ಮಾಡಕ್ ಹೋಗ್ಬಿಡಿ ಸ್ವಾಮಿ. ನಮ್ಮ ವಂಶದ ಮಾನ ಹೋಗ್ಬಿಡುತ್ತೆ. ಏನಾದ್ರೂ ಉಪಾಯ ಮಾಡಿ ಈ ವೈದ್ಯ ಮಹಾಶಯ ಇಲ್ಲಿಂದ ಓಡೋಗ್ಬೇಕು. ಹಾಗೆ ಮಾಡಿಪ್ಪ. ನೀವು ಹಂಗೆ ಮಾಡಿದ್ರೆ ನಾನು ಬದುಕೋತೀನಿ, ಹಳ್ಳಿಯವರು ಬದುಕ್ತಾರೆ. ಅಗೋ, ಓ ಮಾಸ್ತ್ರು ಇಲ್ಲೇ ಸಿಕ್ಕಿದ್ರಾ? ನೋಡಿ, ನಾನು ಅರ್ಜೆಂಟ್ ಆಗಿ ನಿಮ್ಮನೆ ಕಡೆಗೆ ಹೊರಟಿದ್ದೆ. ಇದಾನು ನಿಮ್ ವೈದ್ಯ ಮಹಾಶಯ, ಅವ್ನ್ ಸೊಂಟ ಮುರಿತೀನಿ, ಈಗ ಹೋಗಿ. ಯಾಕೋ ಇವತ್ತು ಟ್ರೈನೇ ಸರಿಯಾಗಿಲ್ವಲ್ಲ. ಏನ್ ನಂಜಮ್ಮ, ಯಾಕೆ ಸ್ಕೋಪ್ ಆಗಿದ್ಯಾ? ಅವನೇನ್ ಮಾಡ್ದೆ ನಿಂಗೆ? ನನಗಲ್ಲ, ನನ್ ತಮ್ಮಂಗೆ 4-5 ದಿನದಿಂದ ಬಂದು ಜ್ವರ ಆರಿರ್ಲಿಲ್ಲ. ಅವನ್ಗೆ ಟೈಫಾಯ್ಡ್ ಇರ್ಬೋದೇನೋ ಅಂತ ಅನುಮಾನ ಬಂತು. ನಿಮ್ ವೈದ್ಯ ಮಹಾಶಯ ಔಷಧಿ ಕೊಡ್ತಾನೆ ಅಂತ ಯಾರೋ ತಿಳಿಸಿದ್ರು. ಸರಿ, ಅವನ್ನ ಮನೆಗೆ ಕರ್ಕೊಂಡು ಹೋಗಿ ತೋರ್ಸಿದ್ವಾ. ಸುಮಾರು ಅರ್ಧ ಗಂಟೆಗಳ ತನಕ ನಾಲ್ಗೆ, ಕಣ್ಣು, ಕಿವಿ, ಎದೆ, ಬೆನ್ನು ಎಲ್ಲಾ ಪರೀಕ್ಷೆ ಮಾಡಿ ನನ್ ತಮ್ಮಂಗೆ ತಕ್ಷಣ ತಣ್ಣೀರ್ ಸ್ನಾನ ಮಾಡ್ಸೋದಕ್ಕೆ ಹೇಳ್ದ. ನನಗೆ ಸಂಶಯ ಬಂತು, ಆದ್ರೆ ಅದಕ್ಕೆ ಆಸ್ಪದನೆ ಕೊಡದೆ ತಾನೇ ಅವನ್ನ ಬಸ್ಲಿ ಮನೆಗೆ ಕರ್ಕೊಂಡು ಹೋಗಿ ತಣ್ಣೀರಲ್ಲಿ ಮುಳುಗ್ಸಿ 1 ಲೋಟ ಶರ್ಬತ್ ಕುಡ್ಸಿ ಅದೇನೋ ಔಷಧಿ ಕೊಟ್ಟು ಹೋದ. 1 ಗಂಟೆಗೆ ಈಗ ಕಾಯಿಲೆ ನಿಮೋನಿಯಾ ತಿರುಗಿ ಬದುಕೋದೇ ಕಷ್ಟವಾಗೋಗಿದೆ. ಏನ್ ಮಾಡ್ಬೇಕು ದಿಕ್ಕೆ ತೋಚ್ದೆ. ಸರಿ, ಸೀದಾ ಹೋಗಿ ನಿಮ್ ಬಾಮ ಇದನ್ನ ಎಳ್ಕೊಂಬಂದು ಸೊಂಟ ಉರಿಯೋಣ ಅಂತ ಹೊರಟಿದೀನಿ. ಅಲ್ಲ ನಂಜಮ್ಮ, ನೀವು ಕರ್ಕೊಂಡು ಹೋಗ್ಬೇಕು ಮುಂಚೆ ನಾನು ಒಂದು ಮಾತು ಕೇಳಿದ್ರೆ ಇಷ್ಟೊಂದು ದಂಡಾಂತರನೇ ಆಗ್ತಿರ್ಲಿಲ್ಲ ಅಲ್ವೇ? ಈಗ ಹೋಗ್ಕೊಳ್ಳಿ, ಮೊದ್ಲು ನಿನ್ ತಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ ತೋರಿಸಿ ಒಳ್ಳೆ ಔಷಧಿ ಕೊಡ್ಸು. ಏಕೆಂದ್ರೆ ನಿಮೋನಿಯಾ ಅಂದ್ರೆ ತುಂಬಾ ಅಪಾಯಕಾರಿ. ಒಳ್ಳೆ ಆಸ್ಪತ್ರೆಗೆ ಹೋಗದೆ ಹೋದ್ರೆ ಜೀವಕ್ಕೆ ಅಪಾಯ ಬಂದ್ಬಿಡುತ್ತೆ. ಇವನ್ನ ನಾನ್ ನೋಡ್ಕೋತೇನೆ. ಅಜ್ಜಮ್ಮ, ಹೌದು, ನೀನು ಬೇಗನೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸು ನಿನ್ ತಮ್ಮನ್ನ. 1 ಗಂಟೆಗೆ ಬೆಂಗಳೂರು ಬಸ್ ಇದೆ, ಬೇಗ ಹೊರಡು ನೀನು. ಬಾಮ ಇದನ್ ಹೆಂಗ್ ಓದಿಬೇಕು ಅಂತ ನಂಗೆ ಗೊತ್ತು. ನೀ ಹೊರಡು ನೀನ್ ಬೇಗ. ಸರಿ, ಹಾಗೆ ಮಾಡ್ತೀನಿ ರಂಗಪ್ಪನವ್ರೆ. ಮಾಸ್ತ್ರೆ, ಮತ್ತೆ ಅವ್ರು ಯಾರಿಗೂ ಔಷಧಿ ಕೊಡದೆ ಹಾಗೆ ನೋಡ್ಕೊಳ್ಳಿ. ಆಯ್ತಮ್ಮ, ಆಯ್ತು. ಅದೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ. ಹೋಗಮ್ಮ. ಬರ್ತೀನಿ. ನಮಸ್ಕಾರ. ನಮಸ್ಕಾರಮ್ಮ. ಹೋಗಮ್ಮ. ನೋಡಿದ್ರೆ ಪಟೇಲ್ರೆ, ನಿಮ್ಮ ವೈದ್ಯಕೀಯ ನನ್ಗೆ ಯಾಕೋ ಮೈಯಲ್ಲಿ ನಡ್ಕ ಬಂದಂಗಾಗ್ತಿದೆ. ನೀವೇ ಏನಾದ್ರು ಉಪಾಯ ಮಾಡ್ಬೇಕಪ್ಪ. ದಯವಿಟ್ಟು ಅದನ್ನ ಕಾಪಾಡ್ಬೇಕು. ನೀವು ಹೆದರ್ಬೇಡಿ ಮಾಸ್ತ್ರೆ, ನಾನಿಲ್ವಾ? ಧೈರ್ಯವಾಗಿರಿ. ಒಂದು ಉಪಾಯ ಹೊಳ್ದಿದೆ. ಇವತ್ತೇ ನಿಮ್ ಬಾಮೈದ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಜನ್ಮೇಪಿ ಈ ಊರ್ ಕಡೆ ತಲೆ ಹಾಕಿ ಮಲ್ಬಾರ್ದು. ಹಂಗ್ ಮಾಡ್ತೀನಿ. ಅಷ್ಟು ಮಾಡಿಪ್ಪ. ನಾನು ಇಲ್ವಾ ಮಾಸ್ತ್ರೆ? ನಡೀರಿ ಹೋಗೋಣ. ಅಷ್ಟ ಉಪಕಾರ ಆಗತ್ತೆ. ಆಯ್ತು. ಲೇ ಎದ್ದು ಬಾರೆ, ನಿಂಗೇನ ಬಂತು ರೋಗ ಥರ್ಮಾಮೀಟರ್ ಸಿಗೋದಿಕ್ಕೆ? ಏನೇ ನಿನ್ನವತಾರ? ನಿಂಗಾರು ಬೇರೆ ರೋಗಿಗಳು ಸಿಗ್ಲಿಲ್ಲ? ಯಾರು ಇನ್ನು ಬರಲಿಲ್ಲ ಅಂತ ತಾನೆ ಬಾವಯ್ಯ ಅಕ್ಕನ ಇಲ್ಲಿ ಕೂಡ್ಸಿದ್ದು. ನೋಡು ಬಾವಯ್ಯ, ಡಾಕ್ಟರ್ ಶಾಪು ಅಂದ್ಮೇಲೆ ಯಾರು ರೋಗಿಗಳು ಇದ್ರೇನೆ ಚಂದ. ನೋಡಿದವರು ಯಾರೋ ದೊಡ್ಡ ಡಾಕ್ಟರ್ ಬೇಕು ಅಂತ ತಿಳ್ಕೊಂಡು ಹೊಸ ರೋಗಿಗಳು ಬರ್ತಾರೆ. ಅದಕ್ಕೆ ಬೇರೆಯವ್ರು ಬರೋ ತನಕ ಯಾಕೆ ಸುಮ್ಮನೆ ಶಾಪ್ ಬಣ ಅಂತಿರ್ಬೇಕು ಅಂತ ಅಕ್ಕನ ಬಾಯಲ್ಲಿ ಥರ್ಮಾಮೀಟರ್ ಕೂಡಿಸಿದ್ದೆ. ಇನ್ನು ವೈದ್ಯಕೀಯ ಬೆಂಕಿ ಹಾಕ. ಇದನ್ ಮನೆಯೋ ಆಸ್ಪತ್ರೆಯೋ? ಅಲ್ಲ ಕಣಯ್ಯ, ಆ ರಂಗಪ್ಪನವ್ರ ಅಳಿಯನಿಗೆ 10 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳಿ ಬಾಯಲ್ಲಿರೋ ಹಲ್ಲೆಲ್ಲ ಕಿತ್ತಾಕಿದ್ದೀನಿಯ್ಯ. ನೋಡು ಬಾಬಾ, 2 ರೂಪಾಯಿಗೆ ಒಂದು ಯಾರು ಕೇಳ್ತಾರೆ? ನಾನು ಆಗಿದ್ದಕ್ಕೆ 10 ರೂಪಾಯಿಗೆ 5 ಕಿತ್ತಾಕ್ದೆ. ಅದೇ ಪಾಟು ಡಾಕ್ಟರ್ ಹತ್ರ ಹೋಗಿದ್ರೆ 25 ರೂಪಾಯಿ ತಗೊಳ್ತಾ ಇದ್ರು. ನಾನು ಇನ್ನೂ ಕನ್ಸೆಷನ್ ಕೊಡ್ತಾ ಇದ್ದೆ. ಡಜನ್ ಗಟ್ಲೆ ಕಿತ್ಸಿದ್ರೆ. ಕೇಳಿದ್ದೆ ಮುಟ್ಟಾಳೆ ಹೇಳಿದ ಮಾತನ್ನ. ನೀನ್ ಹಿಂಗೆ ಮಾಡ್ತಾ ಇರೋ, ಅವ್ರು ಬಂದು ನಿನ್ನ ಹಲ್ಲು ಮುರಿತಾರೆ ಅಷ್ಟೇ. ಅಲ್ಲ ಅಂದ್ರೆ ಈ ಕಾಡ್ ಹಳ್ಳಿಲಿ ಇಷ್ಟು ಮಟ್ಟಿಗೆ ಔಷಧಿ ಕೊಡೋಕ್ರು ಎಲ್ಲಿ ಸಿಗ್ತಾರೆ ಅಂದ್ರೆ ನೀವು ಸುಮ್ಮನೆ ಹಂಗಿಸ್ತೀರಲ್ಲ. ಹೌದು, ಹಂಗಿಸ್ತೀನಿ ಕಣೆ. ದೊಡ್ಡದಾಗಿ ಬಂದ್ಬಿಟ್ರು ವಹಿಸ್ಕೊಂಡು ತಮ್ಮನ್ನ. ನಿನ್ ತಮ್ಮ ಆ ನಂದಮ್ಮನ ತಮ್ಮನಿಗೆ ಏನ್ ಮಾಡ್ದೆ ಹೇಳ್ತೀನಿ ಕೇಳು. ಆ ನಂದಮ್ಮನ ತಮ್ಮನಿಗೆ ಟೈಫಾಯ್ಡ್ ಅಂತ ಹೇಳಿ ಇವನನ್ನು ಕರ್ಕೊಂಡು ಹೋಗಿ ತೋರಿಸಿದ್ರೆ ನಿನ್ ತಮ್ಮ ಈ ವೈದ್ಯ ಮಹಾಶಯ ಅವ್ರ ತಮ್ಮನಿಗೆ
ತಣ್ಣೀರು ಸ್ನಾನ ಮಾಡಿಸಿ ಏನೋ ಔಷಧಿ ಕುಡಿಸಿ ಈಗ ಟೈಫಾಯ್ಡು ನಿಮೋನಿಯಾ ತಿರುಗಿ ಈಗಲೂ ಆಗ್ಲೂ ಗೊಟಕ್ಕನ್ನು ಹಂಗಿದ್ದಾನೆ. ನಂಜಮ್ಮ ನಮ್ಮನೆ ಕಡೆನೂ ಹೊರಟಿದ್ಲು ಇವ್ನು ಸೊಂಟ ಮುರಿಯೋದಿಕ್ಕೆ. ಅಷ್ಟರಲ್ಲಿ ನಾನು ಅವ್ರು ಸಮಾಧಾನ ಮಾಡಿ ಮೊದಲು ತಮ್ಮನ್ನ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ವ್ಯವಸ್ಥೆ ಮಾಡಿ ಬಂದೆ. ಹೌದೇನೋ ಶೀನು, ಹಾಗೆ ಯಾಕೆ ಮಾಡೋದ್ಯೋ? ನೋಡಕ್ಕ, ಅದು ಗೊತ್ತಿಲ್ಲ ನಿಂಗೆ ಗೊತ್ತು. ಬಾಬಯ್ಯ, ನನಗೆ ಟೈಫಾಯ್ಡ್ ಕಾಯಿಲೆಗೆ ಔಷಧಿ ಗೊತ್ತಿಲ್ಲ, ಆದ್ರೆ ನಿಮೋನಿಯಾ ಗೊತ್ತು. ಅದಕ್ಕೆ ಈ ಟೈಫಾಯ್ಡ್ನ ನಿಮೋನಿಯಾ ತಿರುಗಿಸಿ ಇಂಥರ ಔಷಧಿ ಕೊಡೋಣ ಅಂತ ಮಾಡಿದ್ದೆ. ಅಷ್ಟರಲ್ಲಿ ಇರುವಾಗ ನಾ ಬೆಂಗಳೂರು ಕಳ್ಸಿದಾರಲ್ಲ, ಎಂತ ಹುಚ್ಚರು ಅಂತೀನಿ. ಓಹೋ, ಒಂದು ಕಾಯಿಲೆನ ಇನ್ನೊಂದು ಕಾಯಿಲೆ ತಿರ್ಗಿಸಿ ಔಷಧಿ ಕೊಡೋದಕ್ಕೆ ಕಲ್ತ್ಕೊಂಡಿದೀಯಾ? ನೀನ್ ಹೀಗೆ ಮಾಡ್ತಾ ಇರೋ, ಒಂದಲ್ಲ ಒಂದ್ ದಿವಸ ಜೈಲಿಗೆ ಹೋಗ್ತೀಯ. ಡಾಕ್ಟ್ರೇ, ಓ, ಯಾರೋ ರೋಗಿಗಳು ಬಂದಾಗ ಬನ್ನಿ. ಯಾರ್ರೀ ಡಾಕ್ಟರ್ ಶ್ರೀನಿವಾಸ ಇವ್ರು? ಓ, ನೀವೇನಾ? ಸರಿ, ನಿಮ್ಮನ್ನ 302ನೇ ಸೆಕ್ಷನ್ ಪ್ರಕಾರ ಅರೆಸ್ಟ್ ಮಾಡ್ಬೇಕಾಗಿದೆ. ಸರ್, ನಾನು ಏನಾದ್ರು ಮಾಡಿದೆ ಸರ್? ಕ್ಷಮಿಸಿ ಸರ್, ನಾನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಸರ್. ಶಟಪ್. ನೀವು ಏನೇನು ಔಷಧಿಗಳನ್ನ ರೋಗಿ ಕೊಟ್ಟು ಕೊಲ್ತಿದ್ದೀರಾ ಅಂತ ಅಂದ್ಬಿಟ್ಟು ಬಹಳ ಕಂಪ್ಲೇಂಟ್ ಬಂದಿದ್ದಾರೆ. ನಿಮ್ಮನ್ನ ಅರ್ಜೆಂಟ್ ಆಗಿ ಅರೆಸ್ಟ್ ಮಾಡ್ಬೇಕಾಗಿದೆ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಅವನನ್ನ. ಎಸ್ ಸರ್. ಇನ್ಸ್ಪೆಕ್ಟ್ರೆ, ದಯವಿಟ್ಟು ಕ್ಷಮಿಸಿ, ಇದೊಂದ್ಸಲಿ ಬಿಟ್ಬಿಡಿ. ಇವನು ಯಾರಿಗೂ ಔಷಧಿ ಕೊಡ್ದಂಗೆ ನಾನ್ ನೋಡ್ಕೋತೀನಿ. ನಮ್ಮ ಮಾತ್ರದ ಮಾನ ಹೋಗುತ್ತಪ್ಪ. ಇದೊಂದ್ಸಲಿ ಕ್ಷಮಿಸ್ಬಿಡಿ ಸರ್. ನಾಗೇನು ಮಾಡೋದಕ್ಕಾಗೋದಿಲ್ರಿ. ಅರೆಸ್ಟ್ ಮೇಲಿಂದ ಅರೆಸ್ಟ್ ಮಾಡ್ಲೇಬೇಕು. ಅಯ್ಯೋ, ಹಾಗೆ ಮಾಡಬೇಡಿ ಸರ್. ಇನ್ನಾರು ಔಷಧಿ ಕೊಟ್ರೆ ಕೈ ಕತ್ತರಿಸ್ಬಿಡಿ ಸರ್. ಇವಾಗ ನಾನು ಹಿಡ್ಕೊಂಡು ಹೋದ್ರೆ ನನ್ನ ಜೀವನನೇ ಹಾಳಾಗುತ್ತೆ ಸರ್. ಇದೊಂದ್ಸಲ ಏನಾದ್ರೂ ಮಾಡಿ ನಮ್ಮನ್ ಕಾಪಾಡ್ರಪ್ಪ. ನಿಮ್ ಬೆನ್ನಿಗೆ ಬಿದ್ದ ತಂಗಿನ್ ತಿಳ್ಕೊಂಡು ನಮ್ಮ ಮನೆತನದ ಮಾನ ಉಳಿಸ್ರಪ್ಪ. ಅಳ್ಬೇಡಿ ತಾಯಿ, ಏನ್ ಮಾಡಕ್ಕಾಗತ್ತೆ? ಹೋಗ್ಲಿ, ಒಂದ್ ಕೆಲಸ ಮಾಡೋದಾದ್ರೆ ಈ ಗಂಡಾಂತರದಿಂದ ಪಾರಾಗಬಹುದು ನೋಡಿ. ಹೇಳಿ ಸರ್, ಏನ್ ಹೇಳ್ತೀರೋ ಅದು ಮಾಡ್ತೀನಿ ಸರ್. ಆದ್ರೆ ಕೈ ಕೋಳ ಹಾಕೊಳ್ಳಿ, ದಯವಿಟ್ಟು ಮಾಡ್ಬೇಡಿ ಸರ್. ಹಾಗಾದ್ರೆ ನೀ ಈಗ ಸೆಣವೆ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೋಗ್ಬೇಕು. ಮತ್ತೆ ಪುನಃ ಈ ಕಡೆಗಿನ ತಲೆ ಹಾಕಿದ್ರೆ ಈ ಆಸಾಮಿ ಹಳ್ಳಿ ಇಲ್ಲ ಅಂತ ಅನ್ಬಿಟ್ಟು ಮೇಲ್ನವ್ರು ರಿಪೋರ್ಟ್ ಮಾಡ್ತೀನಿ. ಹಾಗೆ ಆಗ್ಲಪ್ಪ. ನೋ ಸೀನು, ಈಗ್ಲೇ ಹಾಸಿಗೆ ಟ್ರಂಕ್ ತಗೊಂಬಾರೋ, ಅಪ್ಪನ ಹತ್ರ ಹೋಗ್ಬಿಡು. ಇನ್ನೆಂದು ಈ ಕೆಲಸ ಮಾಡ್ಬೇಡ. ಹಾಗೆ ಆಗ್ಬೇಕಾ? ಬಾಬಯ್ಯ, ಬರ್ತೀನಿ. ಅಕ್ಕ, ಬರ್ತೀನಿ. ಇನ್ಸ್ಪೆಕ್ಟ್ರೆ, ನಿಮ್ದು ಬಹಳ ಉಪಕಾರ ಆಯ್ತು. ಬರ್ತೀನಿ. ನಡಿಯ. ಅಬ್ಬಾ, ಬದುಕಿದ್ವಿ. ಇನ್ಸ್ಪೆಕ್ಟ್ರೆ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ಕುಡೀರಿ. ಲೇ, ಹೋಗೋ ಸ್ವಲ್ಪ ಕಾಫಿ ತಗೊಂಬಾರೆ. ಈಗಲೇ ತರ್ತೀನಿ ಅಂದ್ರೆ. ನಾನು ಆಮೇಲೆ ಬರ್ತೀನಿ ಕಣಯ್ಯ. ನೀನ್ ಹೋಗು, ಸ್ಟೇಷನ್ ಕಡೆ ಹುಷಾರು. ಎಸ್ ಸರ್. ಮಾತ್ರೆ ಹೆಂಗ್ ನನ್ನ ಉಪಾಯ ಅಯ್ಯೋ, ನೋಡಿದ್ರ? ರಂಗಪ್ಪನವರು ಗುರ್ತ ಸಿಗ್ಲಿಲ್ವ ಸ್ವಾಮಿ? ಒಳ್ಳೆ ಮಂಕ್ ಬುದ್ಧಿ ಅಷ್ಟದಲ್ಲಪ್ಪ. ನನ್ ಮೈ ನಡಕ ಇನ್ನು ಹೋಗೇ ಇಲ್ಲ. ಎಷ್ಟ್ ಚೆನ್ನಾಗಿ ಮಾಡಿದ್ರಿ ನೀವು. ಮಾತ್ರೆ, ರಂಗಪ್ಪ ಅಂದ್ರೆ ಏನ್ ಸಾಮಾನಿದವನು ಅನ್ಕೊಂಡ್ರ? ಇಲ್ದೆ ಹೋಗಿದ್ರೆ ನಿಮ್ಮ ಬಾಮೈದ ನಿಜವಾಗ್ಲೂ ಯಾರನ್ನಾರು ಕೊಂದು ಜೈಲ್ಗೆ ಹೋಗ್ತಾ ಇದ್ದ ಅಷ್ಟೇ. ಹೌದು ಸ್ವಾಮಿ, ಆದ್ರೆ ಒಂದ್ ವಿಷಯ ನಿಮ್ಗೆ ಹೇಳೋದು ಮರ್ತಿದ್ದೆ. ಮತ್ತೆ ಅದೇ ವೇಷ ಹಾಕೊಳ್ಳಿಪ್ಪ. ಇವ್ರಿಗೇನಾದ್ರೂ ನಾವ್ ನಾಟಕ ಮಾಡಿ ಓಡಿಸಿದ್ವಿ ಗೊತ್ತಾದ್ರೆ ದೊಡ್ಡ ಲಂಪಾಟನೆ ಮಾಡ್ಬಿಡ್ತಾಳೆ. ಮತ್ತೆ ಕಾಗದ ಬರೆದು ಅವನನ್ನು ಕರ್ಸಿದ್ಲೆ. ಅದೇನೋ ನಿಜ. ತಾಳಿ, ಅದೇ ವೇಷ ಹಾಕೊಳ್ತೀನಿ. ಮಾತ್ರೆ ಹೆಂಗಿದೆ ಈಗ? ಸಿಕ್ತಾ? ಬೇಷ್. ಖಂಡಿತ ಗುರ್ತಿಗಲ್ಲ, ಗೊತ್ತೇ ಆಗಲ್ಲ. ಅಲ್ಲಿ ಕಾಫಿ ಬಂತು, ತಗೊಂಬರೆ ಕಾಫಿನಾ ಇನ್ಸ್ಪೆಕ್ಟರ್ಗೆ. ಕಾಫಿ ತಗೊಳ್ಳಿ. ಅಂತೂ ನಿಮ್ ಉಪಕಾರನ ನಾವು ಮರೆಯೋ ಆಗಿಲ್ಲ ಸ್ವಾಮಿ. ಖಂಡಿತವಾಗ್ಲೂ ಮರೆಯೋ ಹಾಗಿಲ್ಲ. ನಮ್ಮ ಮನೆತನದ ಮಾನ ಉಳಿಸಿ ಕಾಪಾಡಿದ್ರಪ್ಪ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಗ್ಲಿ ತಾಯಿ.
ನೋಡಿದ್ರ ನಮ್ಮ ಮಾಸ್ತರು ಭೀಮ್ರಾಯರು ಹೆಂಗೆ ಪಟೇಲ್ರ ಜೊತೆಗೆ ಸೇರಿ ಓಡಿಸಿದ್ರು ತಮ್ಮ ಬಾವ್ ಮೈದನನ್ನ ಅಂತ. ಚೆನ್ನಾಗಿತ್ತಾ? ಇದೀಗ ನಮ್ಮ ನೆಚ್ಚಿನ ನಿರ್ದೇಶಕರಾದ ಶ್ರೀಧರ್ ಸುಬ್ಬರಾವ್ ಅವರು ಪಾತ್ರ ಪರಿಚಯ ಮಾಡಿಕೊಡಲು ಬರ್ತಾ ಇದ್ದಾರೆ. ನಮಸ್ಕಾರ. ಈಗಾಗಲೇ ನನ್ನ ಪರಿಚಯ ನಿಮ್ಗೆ ಆಗಿರ್ಬೋದು. ಈಗ ಭಾವಮೈದನ ನಾಟಕದ ಪಾತ್ರ ಪರಿಚಯ. ಮೊದಲನೇದಾಗಿ ಭೀಮರಾವ್, ಶ್ರೀ ಪ್ರಸನ್ನಕುಮಾರ್. ಎರಡನೇದಾಗಿ ಅವರ ಧರ್ಮಪತ್ನಿಯಾಗಿ ಕಾವೇರಮ್ಮನ ಪಾತ್ರದಲ್ಲಿ ಶ್ರೀಮತಿ ಶ್ರೀವಿದ್ಯಾ ಪ್ರಶಾಂತ್. ಶ್ರೀನಿವಾಸರಾವ್, ಶ್ರೀನು, ನಕಲಿ ವೈದ್ಯನಾಗಿ ಶ್ರೀ ಸ್ವಾಮಿ ಭಟ್ಟ. ರೋಗಿ 1, ಶ್ರೀ ಅಶೋಕ್ ಭಟ್. ರೋಗಿ 2 ಪಾತ್ರದಲ್ಲಿ ಶ್ರೀ ಅನಂತರಾಮ್ ದಿಂಡಿಗನಲೆ. ಶಾಲಾ ಇನ್ಸ್ಪೆಕ್ಟರ್ ಆಗಿ ಶ್ರೀಮತಿ ಉಷಾ ಪ್ರಸನ್ನ. ರೈತ ಹಾಗೂ ಕಾನ್ಸ್ಟೇಬಲ್ ಆಗಿ ಶ್ರೀ ಸತ್ಯನಾರಾಯಣ ಕೃಷ್ಣಮೂರ್ತಿ. ಪಟೇಲ್ ರಂಗಪ್ಪ ಹಾಗೂ ಇನ್ಸ್ಪೆಕ್ಟರ್ ಆಗಿ ಶ್ರೀ ಶ್ರೀಧರ್ ಬಾಣವರ. ಶಾನುಭೋಗತಿ ಹಾಗೂ ಹಳ್ಳಿ ಹೆಣ್ಣಾಗಿ ಶ್ರೀಮತಿ ಸವಿತಾ ಆನಂದ್. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿದ್ಯಾರ್ಥಿಗಳಾಗಿ ಮೊದಲನೇ ಪಾತ್ರದ ಹನುಮಿ ಸುದೀಪ್ತಾ ಮೂರ್ತಿ. ವೆಂಕಟ ಸಮೀರ್ ರಾವ್ ಕಟ್ಟೆ. ಸಿಂಗಾರಿ ಪಾತ್ರದಲ್ಲಿ ರಚನಾ ಆಚಾರ್ಯ. ಚೆನ್ನಿಯಾಗಿ ಸುರಭಿ ಅಶೋಕ್. ಕೊನೆಯದಾಗಿ ಪೆದ್ದಣ್ಣ ಸಂಕೀರ್ತ್ ಭರದ್ವಾಜ್. ಈ ನಾಟಕದಲ್ಲಿ ನಂಗೆ ಡೈರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟ ಬೃಂದಾವನ ತಂಡಕ್ಕೆ ನಾನು ಅಭಿನಂದನೆಗಳು. ಅದು ಅಲ್ಲದೆ ಇದನ್ನ ನಾಟಕ ಮಾಡೋದಕ್ಕೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಬೃಂದಾವನ ಕನ್ನಡ ಕೂಟ ನ್ಯೂ ಜೆರ್ಸಿ ಪ್ರಸ್ತುತಿಪಡಿಸಿದ ಭಾವಮೈದನ ನಾಟಕ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ನಾಟಕದ ನಿರ್ದೇಶಕರಾದ ಶ್ರೀಧರ್ ಸುಬ್ಬಾರಾವ್ ಅವರಿಗೆ, ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರಸನ್ನಕುಮಾರ್ ಅವರಿಗೆ, ಮಕ್ಕಳನ್ನು ತಯಾರು ಮಾಡಿದ ಉಮಾಮೂರ್ತಿ ಅವರಿಗೆ, ಪಾತ್ರವರ್ಗ, ತಾಂತ್ರಿಕ ವರ್ಗ ಮತ್ತು ರಂಗಸಂಚಿಕೆ ವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇವರ ಪರಿಶ್ರಮದಿಂದ ಈ ನಾಟಕ ಮಾಡಲು ಸಾಧ್ಯವಾಯಿತು. ನಮಗೆ ಈ ಸದವಕಾಶ ಕೊಟ್ಟ ನಮ್ಮೇರಿಕಾ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ರಂಗಭೂಮಿ, ನಾಟ್ಯದಲ್ಲಿ ಆಸಕ್ತಿ ಇದ್ದವರಿಗೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಇವರಿಗೆ ನಮ್ಮ ಅಭಿನಂದನೆಗಳು. ಈ ನಾಟಕೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಬೃಂದಾವನ ಕನ್ನಡ ಕೂಟ ನ್ಯೂ ಜೆರ್ಸಿಯಿಂದ ಶುಭ ಹಾರೈಕೆಗಳು. ಧನ್ಯವಾದ.